ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಹೇಳಿದಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುವಂಥ ಎಲ್ಲ ಚಾಪ್ಟರ್ಗಳದ್ದು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ನ ರೀಕಾಲ್ ಮಾಡಿದ್ದೀನಿ, ನಾನು ರಿವಿಷನ್ ಮಾಡಿದ್ದೀನಿ. ಇವತ್ತಿಂದ ಏನು ಮಾಡೋಣ, ನಾವು ಪ್ರೀವಿಯಸ್ ಇಯರ್ KCET ಎಕ್ಸಾಮ್ಸಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬಂದಿರುವಂಥ ಎಲ್ಲ ಕ್ವಶನ್ಸ್ನ ನಾವು ಇಯರ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿಗೆ ಫಸ್ಟ್ಗೆ ನಾನು KCET 2017ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಇಂದ ಬಂದಿರುವಂಥ ಎಲ್ಲ ಕ್ವಶನ್ಸ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ 2017ನಲ್ಲಿ ಟೋಟಲಿ 20 ಕ್ವಶನ್ಸ್ ಬಂದಿದೆ. ನಿಮಗೆ 20 ಕ್ವಶನ್ಸ್ ಆರ್ ದೇರ್ KCET ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಇಂದ. ಈಗ ಅಷ್ಟನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ಓಕೆನಾ? ಸೊ ಅದರಲ್ಲಿ ಮೊದಲಿಗೆ ಫಸ್ಟ್ ಕ್ವಶನ್ ನೋಡಿ, 6th ಕ್ವಶನ್ ಇದೆ. ದ ಪ್ರಾಡಕ್ಟ್ ಫಾರ್ಮ್ ಡ್ಯೂರಿಂಗ್ ದ ರಿಯಾಕ್ಷನ್ ಅಂತ ಹೇಳಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೇಳಿದ್ದಾರೆ. ಇದು ಈಥರ್ಸ್ ಇಂದ ಬಂದಿರುವಂತ ಕ್ವಶನ್. ತುಂಬಾ ಈಸಿ ಇದೆ, ಬಟ್ ಇಲ್ಲಿ ಸ್ಟ್ರಕ್ಚರ್ ತಪ್ಪಿದೆ. ನಾನು ಅದನ್ನ ಕರೆಕ್ಟ್ ಆಗಿ ಬರೀತೀನಿ, ನೋಡ್ಕೊಳ್ಳಿ. ಅವ್ರ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಹತ್ರ CH3 CH3O CH3 ಅಂತಿದೆ. ಇದಕ್ಕೆ HI ಹಾಕಿದ್ರೆ ಬರೋ ಪ್ರಾಡಕ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಕ್ವಶನ್ ನೋಡಿ. ಯೂಶಲಿ ನಾವು ಈಥರ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಈ ಪೋರ್ಷನ್ ಇಲ್ಲಿ ಕಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಸೋಡಿಯಂ ತಗೊಂಡಿರ್ತೀವಿ, ಇಲ್ಲಿ ಹ್ಯಾಲೋಜನ್ ಇರುತ್ತೆ, ಹೌದಾ? ಇಲ್ಲಿ ಹ್ಯಾಲೋಜನ್ ಇರುತ್ತೆ, ಇಲ್ಲಿ ಸೋಡಿಯಂ ಇರುತ್ತೆ, ಓಕೆ. ಬಟ್ HI ಹಾಕಿದಾಗ ಬಾಂಡ್ ಇಲ್ಲಿ ಬ್ರೇಕ್ ಆಗಲ್ಲ ಆಕ್ಚುಲಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಾಂಡ್ ಬ್ರೇಕ್ ಆಯ್ತು ಅನ್ಕೊಂಡ್ರೆ ಓಗೆ ಏನ್ ಬರುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ, ಓಕೆನಾ? ಸೊ ಅವಾಗ ಓಗೆ ಇಲ್ಲಿ H ಆಡ್ ಆಗುತ್ತೆ, ಓಕೆ. ಟರ್ಷರಿ ಆಲ್ಕೋಹಾಲ್ ಬರ್ಬೇಕು, ಆದ್ರೆ ಇಲ್ಲಿ ಆ ತರ ಆಗಲ್ಲ, ಬಾಂಡ್ ಇಲ್ಲಿ ಕಟ್ ಆಗುತ್ತೆ, ಓಕೆ. ಬಾಂಡ್ ಯಾಕೆ ಇಲ್ಲಿ ಕಟ್ ಆಗುತ್ತೆ ಅಂದ್ರೆ, ಬಾಂಡ್ ಇಲ್ಲಿ ಕಟ್ ಆದ್ರೆ ನಿಮಗೆ ಓ ಏನ್ ಮಾಡುತ್ತೆ, ಬಾಂಡೆಡ್ ಎಲೆಕ್ಟ್ರಾನ್ ತಗೊಂಡೋದ್ರೆ ನಿಮಗೆ ಏನ್ ಬರುತ್ತೆ, ಇಲ್ಲಿ CH3 ಬರುತ್ತೆ, ಇಲ್ಲೊಂದು CH3 ಇರುತ್ತಲ್ವಾ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗೋದ್ರಿಂದ ಇಲ್ಲಿ ಕಾರ್ಬನ್ಗೆ ಏನಾಗುತ್ತೆ, ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. ಬಿಕಾಸ್ ಓ ಇಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಕಾರ್ಬನ್ ಇರೋದ್ರಿಂದ ಈ ಬಾಂಡ್ ಓ ತಗೊಂಡೋಗೋದ್ರಿಂದ ಕಾರ್ಬನ್ಗೆ ಲಾಸ್ ಆಗುತ್ತೆ. ಸೊ ಟರ್ಷರಿ ಕಾರ್ಬೋಕ್ಯಾಟೈನ್ ಬರುತ್ತೆ. ಈ ಟರ್ಷರಿ ಕಾರ್ಬೋಕ್ಯಾಟೈನ್ ಏನು ತುಂಬಾನೇ ಸ್ಟೇಬಲ್. ಈ ಸ್ಟೇಬಲ್ ಕಾರ್ಬೋಕ್ಯಾಟೈನ್ ಬರೋ ಕಾರಣದಿಂದಾಗಿ ಬಾಂಡ್ ಇಲ್ಲಿ ಬ್ರೇಕ್ ಆಗೋದ್ರ ಬದಲಾಗಿ ಇಲ್ಲಿ ಕಟ್ ಆಗುತ್ತೆ. ಸೊ ಅವಾಗ HI ಸ್ಪ್ಲಿಟ್ ಆದ್ರೆ ಏನಾಗುತ್ತೆ, H+I-. ಸೊ ಇವನಿಗೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಆಬ್ವಿಯಸ್ಲಿ ಯಾರು ಅಟ್ರಾಕ್ಟ್ ಆಗ್ತಾರೆ, ನೆಗೆಟಿವ್ ಅಟ್ರಾಕ್ಟ್ ಆಗ್ಬಿಟ್ಟು ನಿಮಗೆ ಏನ್ ಬರುತ್ತೆ, ಇಲ್ಲಿ ಸುತ್ತ CH3 ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಏನ್ ಬಂದು ಅಟ್ಯಾಚ್ ಆಗುತ್ತೆ, ಇಲ್ಲಿ ಮಿಥೈಲ್ ಅಂತ ಬರೀತೀನಿ ನಾನು, CH3ನ ME ಅಂತ ಬರೀತೀನಿ. ಸೊ ಅಯೋಡಿನ್ ಬರುತ್ತೆ. ಸೊ ಇದು ಪ್ರಾಡಕ್ಟ್, ಓಕೆನಾ? ಸೊ ಇದು ಆಪ್ಷನ್ ಎಲ್ಲಿದೆ ಅಂತ ನೋಡೋಣ. ಇದು I ಆದ್ರೆ ನೆಕ್ಸ್ಟ್ ನಿಮಗೆ ಈ HL ಹೋಗುತ್ತೆ ಅಂದ್ರೆ CH3O ಹೋಗುತ್ತೆ, ಅದೇನಾಗುತ್ತೆ CH3OH ಆಗುತ್ತೆ, ಓಕೆನಾ? ಸೊ ಆ ತರ ಆಪ್ಷನ್ ಇರುವಂತದ್ದು ನಿಮಗೆ ನೋಡೋಣ ಎಲ್ಲಿ ಅಂತ ನೋಡಿ. ಇದು CH3OI ಇದೆ, ಆಗಲ್ಲ. CH4 ಇದೆ, ಆಗಲ್ಲ. CH3 ಬರಲ್ಲ. ನಾನು ಹೇಳಿದೆ ಕಾರ್ಬೋಕ್ಯಾಟೈನ್ ಅಟ್ಯಾಚ್ ಆಗುತ್ತೆ ಅಂತ ನೋಡಿ. ಇದು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಇದೆ ಇಲ್ಲಿ, ಬ್ಯಾಕ್ಟೀರಿಯಸೈಡಲ್ ಆಂಟಿಬಯೋಟಿಕ್ ಅಮಾಂಗ್ ದ ಫಾಲೋವಿಂಗ್. ನೋಡಿ, ಬ್ಯಾಕ್ಟೀರಿಯಸೈಡಲ್ ಮತ್ತೆ ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂತ ಬರ್ತವೆ, ಎರಡು ತರ ಬ್ಯಾಕ್ಟೀರಿಯಾ ಬರುತ್ತೆ. ಇದು ಕೆಮಿಸ್ಟ್ರಿ ಎವ್ರಿಡೇ ಲೈಫ್ ಚಾಪ್ಟರ್ದು. ಬ್ಯಾಕ್ಟೀರಿಯಸಿಡಲ್ ಅಂದ್ರೆ ಅರ್ಥ ಇದು ಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ಬಿಡುತ್ತೆ. ಬಟ್ ಬ್ಯಾಕ್ಟೀರಿಯೋಸ್ಟಾಟಿಕ್ ಅಂತ ಬರುತ್ತೆ, ಅದೇನ್ ಮಾಡುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಗ್ರೋತ್ ನ ಕಂಟ್ರೋಲ್ ಮಾಡುತ್ತೆ, ಕಿಲ್ ಮಾಡಲ್ಲ. ಬಟ್ ಬ್ಯಾಕ್ಟೀರಿಯೋಸಿಡಲ್ ಅಂದ್ರೆ ಇಟ್ ಕಿಲ್ ದ ಬ್ಯಾಕ್ಟೀರಿಯಾ. ಇಷ್ಟಲ್ಲಿ ಯಾವುದು ಬ್ಯಾಕ್ಟೀರಿಯೋಸಿಡಲ್ ಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಅಫ್ಲಾಕ್ಸೆಲ್ಸಿನ್ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಅದು ಬ್ಯಾಕ್ಟೀರಿಯೋಸಿಡಲ್. ನೆಕ್ಸ್ಟ್ 8th ಒನ್, ಇನ್ನೊಂದು ಕ್ವಶನ್ ಅಲ್ಲೇ ಇದೆ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಬಯೋಡಿಗ್ರೇಡಬಲ್ ಪಾಲಿಮರ್. ಇದು ಪಾಲಿಮರ್ ಚಾಪ್ಟರ್ ಇಂದ. ಇದ್ರಲ್ಲಿ ಯಾವುದು ಬಯೋಡಿಗ್ರೇಡಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮಗೆ NCERT ಬುಕ್ ಅಲ್ಲಿ ಬಯೋಡಿಗ್ರೇಡಬಲ್ ಗೆ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು PHBV, ಇನ್ನೊಂದು ನೈಲಾನ್ 2 ನೈಲಾನ್ 6. ನಿಮಗೆ ಗೊತ್ತಿರೋ ಹಾಗೆ ಇವೆರಡು ಚೆನ್ನಾಗಿ ನೀವು ನೆನಪಿರುತ್ತೆ ಥಿಯರಿ ಓದಿರೋದ್ರಿಂದ. ಸೊ ಇದರಿಂದ ಈಸಿಯಾಗಿ ಗೆಸ್ ಮಾಡಬಹುದು. PHBV ನೈಲಾನ್ 2 ನೈಲಾನ್ 6 ಬಯೋಡಿಗ್ರೇಡಬಲ್ ಆಗಿದೆ, ಅದರಿಂದ ಈ ಕ್ವಶನ್ಗೆ ಅದು ಆನ್ಸರ್ ಅಲ್ಲ. ನೆಕ್ಸ್ಟ್ ಬಿ ನೋಡಿ, PHBV ಫುಲ್ ಫಾರ್ಮ್ ಕೊಟ್ಟಿದ್ದಾನೆ. PHBV ಫುಲ್ ಫಾರ್ಮ್ ಏನು, ಪಾಲಿಹೈಡ್ರಾಕ್ಸಿ ಬಿಟರೇಟ್ ಕೋ ಬೀಟಾ ಹೈಡ್ರಾಕ್ಸಿ ವೆಲರೇಟ್ ಅಂತ. ಸೊ ಅದರದೇ ಫುಲ್ ಫಾರ್ಮ್ ಅಂದ್ರೆ ಅದು ಕೂಡ ಬಯೋಡಿಗ್ರೇಡಬಲ್ ಆಯ್ತು. ಅಂದ್ರೆ ಆಪ್ಷನ್ ಬಿ, ಸಿ, ಡಿ 3 ಕೂಡ ಬಯೋಡಿಗ್ರೇಡಬಲ್ ಅಂದ್ರೆ ಬಯಾಲಜಿಕಲಿ ಅವು ಡಿಕಂಪೋಸ್ ಆಗ್ತವೆ ಅರ್ಥಲ್ಲಿ. ಬಟ್ ಗ್ಲಿಪ್ಟಾಲ್ ಬಯಾಲಜಿಕಲಿ ಡಿಕಂಪೋಸ್ ಆಗಲ್ಲ. ಆದ್ರಿಂದ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಗ್ಲಿಪ್ಟಾಲ್, ಓಕೆನಾ? ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ರಿಡಕ್ಷನ್ ಆಫ್ ಕೀಟೋನ್ಸ್
ಕೆನಾಟ್ ಬಿ ಕ್ಯಾರಿಡ್ ಔಟ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್. ನಿಮಗೆ ಹೇಳ್ಕೊಟ್ಟಿದ್ದೀನಿ ಕೀಟೋನ್ಸ್ ಜನರಲ್ ಫಾರ್ಮುಲಾ C+O ಅಲ್ವಾ, RCOR. ಅದು ರಿಡಕ್ಷನ್ ಮಾಡಬೇಕು ಅಂದ್ರೆ ಯಾವ್ದನ್ನ ಯೂಸ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮಗೆ ರಿವಿಷನ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನೋಡಿ, ಸೋಡಿಯಂ ಬೋರೋಹೈಡ್ರೇಟ್ NaBH4 ಕೀಟೋನ್ ರಿಡಕ್ಷನ್ ಮಾಡಬಹುದು. ಸೋಡಿಯಂ ಬೋರೋಹೈಡ್ರೇಟ್ ನ ರಿಡಕ್ಷನ್ ಯೂಸ್ ಮಾಡಿಕೊಂಡು ಕೀಟೋನ್ ರಿಡಕ್ಷನ್ ಮಾಡಿದ್ರೆ ಆಲ್ಕೋಹಾಲ್ ಬರುತ್ತೆ ಅಲ್ವಾ. ನಿಮಿಷ ನೋಡಿ, ಕೀಟೋನ್ ಹಿಂಗಿರುತ್ತಲ್ವಾ RCOR, ಇದಕ್ಕೆ ನಾವು ಸೋಡಿಯಂ ಬೋರೋಹೈಡ್ರೇಟ್ ಹಾಕಿದ್ರೆ ಇಟ್ ವಿಲ್ ಬಿಕಮ್ ಆಲ್ಕೋಹಾಲ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ, RCH2OH ಆಗುತ್ತೆ. ಈ ರಿಯಾಕ್ಷನ್ ಹೇಳ್ಕೊಟ್ಟಿದ್ದೀನಿ ನಾನು ಆಲ್ಕೋಹಾಲ್ ಚಾಪ್ಟರ್ ಅಲ್ಲಿ, ಹಾಗಾಗಿ ಅದಾಗುತ್ತೆ ಆನ್ಸರು. ಬಟ್ ಅವ್ರು ಕೇಳ್ತಾ ಇರೋದು ಯಾವ್ದನ್ನ ಯೂಸ್ ಮಾಡಕ್ ಆಗಲ್ಲ ಅಂತ. ನೆಕ್ಸ್ಟ್ ಜಿಂಕ್ ಮರ್ಕ್ಯೂರಿ ಅಂತ ಬರಬೇಕಿತ್ತು, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಜಿಂಕ್ ಮರ್ಕ್ಯೂರಿ ಅಮಾಲ್ಗಮ್ ಅಂಡ್ ಕಾನ್ಸಂಟ್ರೇಟೆಡ್ HCl, ಇದು ಕ್ಲೆಮೆನ್ಸನ್ ರಿಡಕ್ಷನ್. ಕ್ಲೆಮೆನ್ಸನ್ ರಿಡಕ್ಷನ್ ನಾವು ಕೀಟೋನ್ಗೂ ಮಾಡಬಹುದು, ಆಲ್ಡಿಹೈಡ್ಗೂ ಮಾಡಬಹುದು. ನೆಕ್ಸ್ಟ್ ಹೈಡ್ರೋಜಿನ್ ಅಂದ್ರೆ NH2NH2 ಇನ್ KOH, ಅದು ಕೂಡ ಏನಾಗುತ್ತೆ ಕಿಸ್ನರ್ ರಿಡಕ್ಷನ್. ಅದನ್ನು ನಾವು ಕೀಟೋನ್ ಮತ್ತು ಆಲ್ಡಿಹೈಡ್ ಎರಡಕ್ಕೂ ಪರ್ಫಾರ್ಮ್ ಮಾಡಬಹುದು. ಆದ್ರೆ ಡಿ ನೋಡಿ, ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲೇಡಿಯಂ ಇನ್ ಬೇರಿಯಂ ಸಲ್ಫೇಟ್ ಇನ್ ಕ್ವಿನೋಲಿನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಪೆಲೇಡಿಯಂ PD ಆನ್ ಬೇರಿಯಂ ಸಲ್ಫೇಟ್, ಇದನ್ನ ನಾವು ಯೂಸ್ ಮಾಡೋದು ರೋಸ್ಮಂಡ್ ರಿಡಕ್ಷನ್ ಅಲ್ಲಿ. ಫಾರ್ ಅಸೈಲ್ ಕ್ಲೋರೈಡ್ ಇರ್ತಾವಲ್ಲ RCOCl ಇರೋದನ್ನ RCHO ಮಾಡಕ್ಕೆ ಇದು ರೋಸ್ಮಂಡ್ ರಿಡಕ್ಷನ್ ನಾವು ಯೂಸ್ ಮಾಡೋದು. ಸೊ ಈ A ಮತ್ತೆ B ಮತ್ತೆ C ಮೂರನ್ನು ನಾವು ಕೀಟೋನ್ ರಿಡಕ್ಷನ್ಗೆ ಯೂಸ್ ಮಾಡಬಹುದು. ಆದ್ರೆ ಆಪ್ಷನ್ ಡಿ ನಲ್ಲಿ ಇದೆಯಲ್ಲ ಅದು ಕೀಟೋನ್ಸ್ಗೆಲ್ಲ, ಇಟ್ಸ್ ಫಾರ್ ಅಸೈಲ್ ಕ್ಲೋರೈಡ್ಗೆ ಯೂಸ್ ಮಾಡುವಂಥದ್ದು. RCOCl ಅನ್ನೋ ಕಾಂಪೌಂಡ್ಗೆ ಯೂಸ್ ಮಾಡುವಂತ ರೆಡ್ಯೂಸಿಂಗ್ ಏಜೆಂಟ್ ಇದ್ದು. ಆದ್ರಿಂದ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಗ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, Toluene reacts with halogen in presence of iron 3 chloride giving artho and para halo compound. The reaction is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ನಿಮಗೆ ಹ್ಯಾಲೋ ಆಲ್ಕೇನ್ಸ್ ನಾನು ರಿವಿಷನ್ ಮಾಡಬೇಕಾದ್ರೆ ಹೇಳಿದೆ ಏನಂತ. ಈ ಟಾಲ್ವಿನ್ ಅಂದ್ರೆ ಬೆನ್ಸಿನ್ ರಿಂಗ್ ಮೇಲೆ CH3 ಅಲ್ವಾ. ಸೊ ಟಾಲ್ವಿನ್ಗೆ ನಾವು ಎರಡು ರೀತಿ ಕ್ಲೋರಿನೇಷನ್ ಮಾಡಬಹುದು. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಓಕೆ, ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3 ಮಾಡಬಹುದು ಅಲ್ವಾ. ಸೊ ನೀವು ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬೆನ್ಸಿನ್ ರಿಂಗ್ ಮೇಲೆ ಆ CH3 ಇದೆಯಲ್ಲ ಅಲ್ಲಿ ಕ್ಲೋರಿನೇಷನ್ ಆಗುತ್ತೆ, ಇಲ್ಲಿ ಕ್ಲೋರಿನೇಷನ್ ಆಗುತ್ತೆ ಈ ಪೋರ್ಷನ್ ಅಲ್ಲಿ. ಅದು ನೀವು FeCl3 ಹಾಕಿದ್ರೆ ನಿಮ್ಗೆ ಏನ್ ಬರುತ್ತೆ, ಇಲ್ಲಿ CH3 ಇರುತ್ತೆ, ಇಲ್ಲೊಂದು Cl ಬರುತ್ತೆ, ನೆಕ್ಸ್ಟ್ ಆರ್ಥೋ ಪ್ಲೇಸ್ ಅಲ್ಲಿ ಒಂದು Cl ಬರುತ್ತೆ, ನೆಕ್ಸ್ಟ್ ಪ್ಯಾರಾ ಪ್ಲೇಸ್ ಅಲ್ಲಿ ಒಂದು Cl ಬರ್ತದೆ ಅಲ್ವಾ. ಸೊ ಅವ್ರೇನ್ ಕೇಳ್ತಾ ಇರೋದು ಅಂದ್ರೆ ಕ್ಲೋರಿನ್ FeCl3 ಹಾಕಿದಾಗ ಏನ್ ರಿಯಾಕ್ಷನ್ ಬರ್ತಾ ಇದೆ, ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾವು FeCl3 ನಾವು ಇನ್ ಪ್ರೆಸೆನ್ಸ್ ಆಫ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3 ಹಾಕಿದಾಗ Cl+ ಫಾರ್ಮ್ ಆಗುತ್ತೆ, ರಾಡಿಕಲ್ ಫಾರ್ಮ್ ಆಗುತ್ತೆ, ಸಾರಿ ರಾಡಿಕಲ್ ಅಲ್ಲ ಕ್ಯಾಟಯಾನ್ ಫಾರ್ಮ್ ಆಗುತ್ತೆ. ಈ ಕ್ಯಾಟಯಾನ್ ಏನಾಗುತ್ತೆ ಎಲೆಕ್ಟ್ರೋಫೈಲ್ ಅಂತ ಏನಾದ್ರು ಹೇಳ್ಬೋದು, ಯಾಕಂದ್ರೆ ಇದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಇದೋಗ್ಬಿಟ್ಟು ಏನ್ ಮಾಡುತ್ತೆ ಬೆನ್ಸಿನ್ ಮೇಲೆ ಆರ್ಥೋ ಮತ್ತೆ ಪ್ಯಾರಾ ಪ್ಲೇಸ್ ಅಲ್ಲಿರೋ H ನ ರೀಪ್ಲೇಸ್ ಮಾಡುತ್ತೆ. ಅಂದ್ಮೇಲೆ ಏನಾಗ್ತದೆ ಎಲೆಕ್ಟ್ರೋಫೈಲ್ ಹೋಗ್ಬಿಟ್ಟು H ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ. ಆದ್ರಿಂದ ಇದನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಯಾವಾಗ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ FeCl3 ಇದ್ರೆ. ಬಟ್ ಅದೇ ಕ್ಲೋರಿನ್ ಲೈಟ್ ಇದ್ದಾಗ ಇಲ್ಲಿ ಬರುತ್ತಲ್ಲ ಪ್ರಾಡಕ್ಟ್, ಇದು ಫ್ರೀ ರಾಡಿಕಲ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಲ್ಲ, ಇದು ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್. ಸೊ ಈ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಸೊ ಲೈಟ್ ಇದ್ರೆ ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ಆಗಿರುತ್ತೆ, ಅದೇ ಕ್ಲೋರಿನ್ FeCl3 ಇದ್ದಾಗ ಬರೋ ಪ್ರಾಡಕ್ಟ್ಸ್ ಏನಾಗಿರುತ್ತೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ಆಪ್ಷನ್ಸ್ ನೋಡೋಣ. ಈಗ ಆಪ್ಷನ್ಸ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಲ್ವೇ ಅಲ್ಲ, ಯಾಕೆಂದ್ರೆ ಅಲ್ಲಿ Cl+ ಎಲೆಕ್ಟ್ರೋಫೈಲ್ ಪ್ರೊಡ್ಯೂಸ್ ಆಗುವಂತದ್ದು. ಫ್ರೀ ರಾಡಿಕಲ್ ಆಗಲ್ಲ, ಯಾಕೆಂದ್ರೆ ಫ್ರೀ ರಾಡಿಕಲ್ ಆಗಬೇಕು ಅಂದ್ರೆ ಅಲ್ಲಿ ಲೈಟ್ ಇರಬೇಕು, ಇವರು ಲೈಟ್ ಯೂಸ್ ಮಾಡಿಲ್ಲ, ಐರನ್ 3 FeCl3 ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರೋಫಿಲಿಕ್ ಎಲಿಮಿನೇಷನ್ ಆಗ್ತಾ ಇಲ್ಲ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ, ಅಂದ್ರೆ H ಪ್ಲೇಸ್ ಅಲ್ಲಿ Cl ಹೋಗ್ತಾ ಇದೆ. ಆದ್ರಿಂದ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಗ್ತದೆ. ಓಕೆನಾ. ಇನ್ನೊಂದು ಕ್ವಶನ್ ಇದೆ ನೋಡಿ, ದ ಕರೆಕ್ಟ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಬೇಸಿಕ್ ನೇಚರ್ ಅಂತ ಕೊಟ್ಬಿಟ್ಟು 3 ಕಾಂಪೌಂಡ್ಸ್ ನ ಕೊಟ್ಟಿದ್ದಾರೆ. ನಿನ್ನೆ ಲಾಸ್ಟ್ ರಿವಿಷನ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ದಾಗ ಬೇಸಿಕ್ ನೇಚರ್ ಜಾಸ್ತಿ ಆಗುತ್ತೆ, ವಿಡ್ರಾಯಿಂಗ್ ಇದ್ದಾಗ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 3 ಮಾಲಿಕ್ಯೂಲ್ಸ್ ನ ಕೊಟ್ಟಿದ್ದಾರೆ. ಒಂದು ಅಮೋನಿಯಾ ಕೊಟ್ಟಿದ್ದಾರೆ, ಇನ್ನೊಂದು CH3NH2 ಕೊಟ್ಟಿದ್ದಾರೆ, ಇನ್ನೊಂದು CH3 ಟ್ವೈಸ್ NH ಕೊಟ್ಟಿದ್ದಾರೆ ಅಲ್ವಾ. ಸೊ ಈ 3 ಬೇಸಿಕ್, ಬಟ್ ಇದರಲ್ಲಿ ಯಾರು ಮೋರ್ ಬೇಸಿಕ್ ಅಂತ ನಾವು ಡಿಸೈಡ್ ಮಾಡ್ಬೇಕಷ್ಟೇ. ನೋಡಿ NH3 ಇದರಲ್ಲಿ ಲೋನ್ ಪೇರ್ ಇದೆ,
ಬಟ್ ಡೊನೇಟಿಂಗ್ ಗ್ರೂಪು ಇಲ್ಲ, ವಿಡ್ರಾಯಿಂಗ್ ಗ್ರೂಪು ಇಲ್ಲ. ಇಲ್ಲಿ ಬನ್ನಿ, ಇಲ್ಲಿ ಏನಾಗುತ್ತೆ ಅಂದರೆ CH3 ಅನ್ನೋದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು. ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಒಂದಿದೆ ಇಲ್ಲಿ. ಬಟ್ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ 2 ಇದೆ. ಸೊ ನಿಮ್ಮ ಆಲ್ರೆಡಿ ಹೇಳಿದೆ ನಾನು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಬೇಸಿಕ್ ನೇಚರು ಜಾಸ್ತಿ, ಅಸಿಡಿಕ್ ನೇಚರು ಕಡಿಮೆ. ಓಕೆ, ಈಗ ಅವರು ಬೇಸಿಕ್ ಕೇಳ್ತಾ ಇರೋದ್ರಿಂದ ಇವು ಮೂರಲ್ಲಿ ಯಾರು ಮೋರ್ ಬೇಸಿಕ್ ಆಗ್ತಾರೆ? ಆಬ್ವಿಯಸ್ಲಿ ಇದು ಮೋರ್ ಬೇಸಿಕ್ ಆಗುತ್ತೆ, ಯಾಕೆಂದ್ರೆ ಮೋರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಇದು ಲೆಸ್ ಬೇಸಿಕ್ ಆಗುತ್ತೆ, ಯಾಕೆಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಇಲ್ಲ, ಇದು ಇನ್ ಬಿಟ್ವೀನ್ ಬರುತ್ತೆ. ಅದರಿಂದ CH3 ಟ್ವೈಸ್ ಅನ್ನೋದು ಮೋರ್ ಬೇಸಿಕ್ ದನ್ CH3NH2 ವಿಚ್ ಇಸ್ ಮೋರ್ ಬೇಸಿಕ್ ದನ್ ಅಮೋನಿಯಾ. ಓಕೆನಾ, ಈ ಆಪ್ಷನ್ ಎಲ್ಲಿದೆ ನೋಡಿ. ಸೊ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ನೋಡಿ. ಎಲ್ಲರಿಗಿಂತ ಅಮೋನಿಯಾ ತಾನೇ ಲೆಸ್ ಬೇಸಿಕ್ ಆಗಿದ್ದು. ನೆಕ್ಸ್ಟ್ CH3NH2 ಮೋರ್ ಬೇಸಿಕ್ ಯಾವುದು? CH3 ಟ್ವೈಸ್ NH ಅನ್ನೋದು ಮೋರ್ ಬೇಸಿಕ್, ಯಾಕೆಂದ್ರೆ ಮೋರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ನಾನು ಲಾಸ್ಟ್ ರಿವಿಷನ್ ವಿಡಿಯೋದಲ್ಲಿ ಹೇಳಿದ್ದೆ, ಮರಿಬೇಡಿ. ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ದಾಗ ಬೇಸಿಕ್ ನೇಚರು ಜಾಸ್ತಿ, ವಿಡ್ರಾಯಿಂಗ್ ಇದ್ದಾಗ ಅಸಿಡಿಕ್ ನೇಚರ್ ಜಾಸ್ತಿ. ಸೊ ಅದನ್ನು ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಅದೇ ಇಯರಲ್ಲಿ, ಬಯೋಮಾಲಿಕ್ಯೂಲ್ ಚಾಪ್ಟರ್ ಇಂದ ಬಂದಿರುವಂತ ಕ್ವಶನ್. ದ ಗ್ಲೈಕೋಸಿಡಿಕ್ ಲಿಂಕೇಜ್ ಪ್ರೆಸೆಂಟ್ ಇನ್ ದ ಸೂಕ್ರೋಸ್ ಈಸ್ ಬಿಟ್ವೀನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ. ಇದಕ್ಕೆ ಒಂದು ಲಿಸ್ಟ್ ಕೊಡ್ತಾ ಹೋಗ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಈಗ ನಿಮಗೆ ತುಂಬಾ ಹಾವರ್ ಸ್ಟ್ರಕ್ಚರ್ಸ್ ಬರ್ದಿರ್ತೀರ, ಹಾವರ್ ಸ್ಟ್ರಕ್ಚರ್ಸ್ ಕಾಂಪೌಂಡ್ಸ್ಗೆ. ಈಗ ಮಾಲ್ಟೋಸ್ಗೆ ಬರಿತೀವಿ ಅಂತ ಅನ್ಕೊಳ್ಳಿ ಅಲ್ವಾ. ಮಾಲ್ಟೋಸ್ಗೆ ಯಾವ್ಯಾವ 2 ಮೋನೋಸ್ಯಾಕ್ರೈಡ್ಸ್ನ ಜಾಯಿನ್ ಮಾಡಬೇಕು, ಯಾಕಂದ್ರೆ ಇದು ಡೈಸ್ಯಾಕ್ರೈಡ್ಸ್ ಅಲ್ವಾ. ಸೊ 2 ಮೋನೋಸ್ಯಾಕ್ರೈಡ್ ಯಾವ್ದೇ ಜಾಯಿನ್ ಮಾಡ್ತೀರಾ? ಆಲ್ಫಾ ಗ್ಲೂಕೋಸ್ ಪ್ಲಸ್ ಆಲ್ಫಾ ಗ್ಲೂಕೋಸ್. ನೋಡಿ, G ಅಂದ್ರೆ ಗ್ಲೂಕೋಸ್. ಇಲ್ಲಿ ಲಿಂಕೇಜ್ ಯಾವ್ದಿರುತ್ತೆ ಅಂದ್ರೆ C1 ಮತ್ತೆ C4 ಲಿಂಕೇಜ್ ಇರುತ್ತೆ. ಅಂದ್ರೆ ಈ ಒಂದು ಗ್ಲೂಕೋಸ್ ಇಂದ ಫಸ್ಟ್ ಕಾರ್ಬನ್, ನೆಕ್ಸ್ಟ್ ಗ್ಲೂಕೋಸ್ ಇಂದ 4th ಕಾರ್ಬನ್ ಲಿಂಕ್ ಆಗಿರುತ್ತೆ ಅಂತ ಅರ್ಥ. ಅದು ಅವರಿಬ್ರು ಜಾಯಿನ್ ಮಾಡ್ಬೇಕಾದ್ರೆ, ಅಂದ್ರೆ ಇವರಿಬ್ರು ಮಧ್ಯೆ ವಾಟರ್ ತೆಗೆದ್ರೆ ಮಾಲ್ಟೋಸ್ ಬರುತ್ತೆ. ಓಕೆನಾ, ಅದೇ ತರ ಸೂಕ್ರೋಸ್ಗೆ ಹೋಗೋಣ. ಸೊ ಸೂಕ್ರೋಸ್ಗೆ ಹೋದ್ರೆ ನಿಮಗೆ ಅಲ್ಲಿ ನಾವೇನ್ ಮಾಡಬೇಕು? ಆಲ್ಫಾ ಗ್ಲೂಕೋಸ್ ತಗೋಬೇಕು ಪ್ಲಸ್ ಬೀಟಾ ಫ್ರಕ್ಟೋಸ್ ತಗೋಬೇಕು. ಇಲ್ಲಿ ಲಿಂಕೇಜ್ ಏನಾಗಿರುತ್ತೆ ಅಂದ್ರೆ C1 ಮತ್ತೆ C2 ಲಿಂಕೇಜ್ ಇರುತ್ತೆ. ಅಂದ್ರೆ ಗ್ಲೂಕೋಸ್ ಇಂದ ಫಸ್ಟ್ ಕಾರ್ಬನ್, ಫ್ರಕ್ಟೋಸ್ ಇಂದ ಸೆಕೆಂಡ್ ಕಾರ್ಬನ್ ಮಧ್ಯೆ ವಾಟರ್ ತೆಗೆದ್ರೆ ಅವರಿಬ್ರು ಜಾಯ್ನ್ ಆಗಿರ್ತಾರೆ ಇವರಿಬ್ರು, ಅವಾಗ ನಿಮಗೆ ಸೂಕ್ರೋಸ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ಲ್ಯಾಕ್ಟೋಸ್ಗೆ ಏನ್ ಮಾಡಬೇಕು ಅಂದ್ರೆ ನಾವು ಬೀಟಾ ಗ್ಯಾಲಕ್ಟೋಸ್ ತಗೋಬೇಕು. ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಬೀಟಾ ಗ್ಯಾಲಕ್ಟೋಸ್ ಪ್ಲಸ್ ಬೀಟಾ ಗ್ಲೂಕೋಸ್, G ಅಂತ ಬರೆಯೋದು ಗ್ಲೂಕೋಸ್. ನೋಡಿ, 2 ಬೀಟಾನೇ ಇದೆ, ಬಟ್ ಒಂದು ಗ್ಯಾಲಕ್ಟೋಸ್ ಇನ್ನೊಂದು ಗ್ಲೂಕೋಸ್. ಇಲ್ಲೂ ಕೂಡ ಏನಾಗುತ್ತೆ? C1 C4 ಲಿಂಕೇಜ್ ಇರುತ್ತೆ. ಲ್ಯಾಕ್ಟೋಸ್ ಆದ್ಮೇಲೆ ನೆಕ್ಸ್ಟ್ ಅಮೈಲೋಸ್ ಅಲ್ಲಿ ಏನಾಗಿರುತ್ತೆ? ಇದು ಸ್ಟಾರ್ಚ್ ಟೈಪ್. ಸ್ಟಾರ್ಚ್ ಅಲ್ಲಿ 2 ಟೈಪ್ ಇದೆ, ಅಮೈಲೋಸ್ ಮತ್ತೆ ಅಮೈಲೋಪೆಕ್ಟಿನ್ ಅಂತ ಹೇಳ್ಬಿಟ್ಟು. ಅಮೈಲೋಸ್ ಏನ್ ಮಾಡಬೇಕು ನೀವು? ಆಲ್ಫಾ ಗ್ಲೂಕೋಸ್ ನ ತಗೊಂಡು N ಟೈಮ್ ಜಾಯಿನ್ ಮಾಡಬೇಕು. ತುಂಬಾ ಸಲ ಜಾಯಿನ್ ಮಾಡಬೇಕು, ಒಂದು ಲೆಂತ್ ಚೈನ್ ತಗೊಂಡು ಜಾಯಿನ್ ಮಾಡಬೇಕು. ಅದು ಲೀನಿಯರ್ ಚೈನ್ ಇರುತ್ತೆ, ಅಮೈಲೋಸ್ ಆಗುತ್ತೆ. ಅದು C1 C4 ಲಿಂಕೇಜ್ ಅದು ಕೂಡ. ಇನ್ನೊಂದು ಅಮೈಲೋಪೆಕ್ಟಿನ್ ಅಂತ ಹೇಳ್ಬಿಟ್ಟು, ಅದು ಕೂಡ ಸ್ಟಾರ್ಚ್ ಇನ್ನೊಂದು ಟೈಪು. ಇಲ್ಲೂ ಕೂಡ ಏನಾಗಿರುತ್ತೆ? ಆಲ್ಫಾ ಗ್ಲೂಕೋಸ್ನೇ ತಗೊಂಡು ನಾವೇನ್ ಮಾಡಬೇಕು? N ಟೈಮ್ ಜಾಯಿನ್ ಮಾಡಬೇಕು. ಬಟ್ ಅಮೈಲೋಸ್ಗೂ ಅಮೈಲೋಪೆಕ್ಟಿನ್ಗೂ ಮತ್ತೇನ್ ಡಿಫ್ರೆನ್ಸ್ ಅಂದ್ರೆ, ಅಮೈಲೋಸ್ ಅಲ್ಲಿ ಬ್ರಾಂಚಿಂಗ್ ಇರಲ್ಲ, ಒಂದು ಸ್ಟ್ರೈಟ್ ಚೈನ್ ಇರುತ್ತೆ. ಬಟ್ ಇಲ್ಲಿ ಬ್ರಾಂಚಿಂಗು ಕೂಡ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ C1 C4 ಲಿಂಕೇಜು ಇರುತ್ತೆ, ಮತ್ತೆ C1 C6 ಲಿಂಕೇಜು ಇರುತ್ತದೆ. C1 C4 ಅನ್ನೋದು ಲೀನಿಯರ್ ಚೈನ್ಗೆ ಇರುವಂತ ಲಿಂಕೇಜು. C1 C6 ಇರೋದು ಬ್ರಾಂಚಿಂಗ್ಗೆ ಬೇಕಾಗಿರುವಂತ ಲಿಂಕೇಜ್ ಅದು. ಓಕೆನಾ, ಇನ್ನು ಲಾಸ್ಟ್ ಒನ್ ನಿಮಗೆ ಸೆಲ್ಯುಲೋಸ್. ಸೆಲ್ಯುಲೋಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಬೀಟಾ ಗ್ಲೂಕೋಸ್ ನ N ಟೈಮ್ ತಗೊಂಡು ಏನ್ ಮಾಡ್ತೀವಿ? ಜಾಯಿನ್ ಮಾಡ್ತೀವಿ. ಇಲ್ಲೂ ಕೂಡ ಲಿಂಕೇಜ್ ಏನಿರುತ್ತೆ? C1 C4. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೇದು, ಯಾಕೆಂದ್ರೆ ಇಷ್ಟು ಇದೆ ನಿಮಗೆ ಸಿಲೆಬಸ್ ಅಲ್ಲಿ. ಇಲ್ಲಿ ಒಂದ್ ಮಾತ್ರ ಕೇಳಿದಾರೆ, ಇಲ್ಲಿ ಕೇಳಿರೋದು ಸೂಕ್ರೋಸ್. ಸೊ ಸೂಕ್ರೋಸ್ಗೆ ಏನಾಗಬೇಕು? ಆಲ್ಫಾ ಗ್ಲೂಕೋಸ್, ಬೀಟಾ ಫ್ರಕ್ಟೋಸ್, C1 C2 ಇರಬೇಕು. ಓಕೆ, ಗ್ಲೂಕೋಸ್ C1 ಇರಬೇಕು, ಫ್ರಕ್ಟೋಸ್ C2 ಇರಬೇಕು. ಬಟ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅವ್ರಿಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ನಿಮಗೆ ಅದಕ್ಕೆಲ್ಲ ಗೊತ್ತಿರಲಿ ಅಂತ ನಾನೊಂದು ಲಿಸ್ಟ್ ಪೂರ್ತಿ ಕೊಟ್ಟಿದ್ದೀನಿ, ಈ ಲಿಸ್ಟ್ ನ ನೋಡ್ಕೊಳ್ಳಿ. ಈಗ ಅವ್ರು ಕೇಳ್ತಾ ಇರೋದು ಸೂಕ್ರೋಸ್ಗೆ ಆಲ್ಫಾ ಗ್ಲೂಕೋಸ್ C1, ಬೀಟಾ ಫ್ರಕ್ಟೋಸ್ C2 ಲಿಂಕ್ ಆಗಬೇಕು. ಆಪ್ಷನ್ ಇಲ್ಲಿದೆ ನೋಡಿ. ಸೊ ಸೂಕ್ರೋಸ್ಗೆ ಆಲ್ಫಾ ಗ್ಲೂಕೋಸ್ C1 ಇರಬೇಕು, ಬೀಟಾ ಫ್ರಕ್ಟೋಸ್ C2 ಲಿಂಕ್ ಆಗ್ಬೇಕಲ್ವಾ. ಸೊ ಅದರಿಂದ ಆಪ್ಷನ್ ನಿಮಗೆ ಡಿ ಆಗುತ್ತೆ. ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಡಿ ಆಯ್ತು. ಓಕೆನಾ.
ನೆಕ್ಸ್ಟ್ ಕ್ವಶನ್, lower members of aliphatic carboxylic acids are soluble in water. This is due to, ಯೂಶಲಿ ಇದು ಆಲ್ಡಿಹೈಡ್ಗೂ ಅಪ್ಲೈ ಆಗುತ್ತೆ, ಅಮೈನ್ಸ್ಗೂ ಅಪ್ಲೈ ಆಗುತ್ತೆ. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಎಲ್ಲ ಚಾಪ್ಟರ್ಲು ಈ ಸಾಲ್ಯುಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲಿತಾ ಹೋಗ್ತಾರೆ. ಯೂಶಲಿ ಲೋಯರ್ ಮೆಂಬರ್ಸ್ ಏನಾಗ್ತವೆ, ಸಾಲ್ಯುಬಲ್ ಆಗ್ತವೆ. ಹೈಯರ್ ಮೆಂಬರ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ಸಾಲ್ಯುಬಲ್ ಅಂತ ಹೇಳ್ತೀವಿ. ಸೊ ಲೋಯರ್ ಯೂಶಲಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ವಾಟರ್ಲಿ ಸಾಲ್ಯುಬಲ್ ಆಗಬೇಕು ಅಂದ್ರೆ ಅಲ್ಲಿ ಮೇನ್ ರೀಸನ್ ಕಾಂಪೌಂಡ್ ಮತ್ತೆ ವಾಟರ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗಬೇಕು. ಸೊ ಇಲ್ಲೂ ಕೂಡ ಲೋವರ್ ಮೆಂಬರ್ಸ್ ಏನಕ್ಕೆ ಸಾಲ್ಯುಬಲ್ ಆಗುತ್ತೆ ಅಂದ್ರೆ ಡ್ಯೂ ಟು ಫಾರ್ಮೇಶನ್ ಆಫ್ ದ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಅದೇ ಹೈಯರ್ ಮೆಂಬರ್ಸ್ ಏನಕ್ಕೆ ಸಾಲ್ಯುಬಲ್ ಆಗಲ್ಲ ಅಂತ ಏನಾದ್ರು ಕೇಳಿದ್ರೆ ನೋಡಿ, ಈಗ ಲೋಯರ್ ಮೆಂಬರ್ಸ್ ಅಂದಾಗ ಏನಾಗುತ್ತೆ ನಿಮಗೆ, ಫಾರ್ ಎಕ್ಸಾಂಪಲ್ CH3COH ಇದು ಲೋಯರ್ ಮೆಂಬರ್, ಒಂದು ಅಲ್ಕೈಲ್ ಗ್ರೂಪ್ ಇದೆ. ಓಕೆನಾ. ನೆಕ್ಸ್ಟ್ ಆ ಅಲ್ಕೈಲ್ ನೆಕ್ಸ್ಟ್ CH3CH2COH ಇನ್ನೊಂದು ಅಲ್ಕೈಲ್ ಗ್ರೂಪ್, CH3CH2CH2COH ಈ ತರ 3 ಕೊಟ್ಟಿದ್ದೀನಿ ಎಕ್ಸೆಟ್ರಾ. ಹೀಗೆ ಇದು ಲೋಯರ್ ಮೆಂಬರ್ಸ್. ನಾವು ಹೈಯರ್ ಮೆಂಬರ್ಸ್ಗೆ ಹೋದಾಗೆಲ್ಲ ಈ ಅಲ್ಕೈಲ್ ಚೈನ್ದು ಲೆಂತ್ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ನೋಡಿ. ಅಲ್ಕೈಲ್ ಚೈನ್ ಲೆಂತ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಈ ಅಲ್ಕೈಲ್ ಗ್ರೂಪ್ ಇದೆಯಲ್ಲ ಅದು ಹೆವಿ ಆದಂಗೆಲ್ಲ ಅದ್ರದ್ದು ಹೈಡ್ರೋಫೋಬಿಕ್ ನೇಚರ್ ಇದೆ. ಅದಕ್ಕೆ ಏನ್ ನೇಚರ್ ಇದೆ, ಫೋಬಿಕ್ ಅಂದ್ರೆ ಭಯ, ಹೈಡ್ರೋ ಅಂದ್ರೆ ವಾಟರ್, ಹೈಡ್ರೋಫೋಬಿಕ್ ನೇಚರ್ ಅಂದ್ರೆ ಅದು ವಾಟರ್ನ ಹೇಟ್ ಮಾಡುತ್ತೆ. ಯಾವುದೋ ಅಲ್ಕೈಲ್ ಗ್ರೂಪ್. ಅದೇ ಅಲ್ಕೈಲ್ ಗ್ರೂಪ್ ಚಿಕ್ಕದಾಗಿದ್ದಾಗ ಪರವಾಗಿಲ್ಲ, ಅದು ವಾಟರ್ನ ಅಷ್ಟು ಹೇಟ್ ಮಾಡಲ್ಲ, ವಾಟರ್ ಡಿಸಾಲ್ವ್ ಆಗುತ್ತೆ. ಬಟ್ ಅದೇ ಅಲ್ಕೈಲ್ ಗ್ರೂಪ್ದು ಚೈನ್ ಅಥವಾ ಸೈಜ್ ಜಾಸ್ತಿ ಆದಂಗೆಲ್ಲ ಅದು ಹೈಡ್ರೋಫೋಬಿಕ್ ನೇಚರ್ ಜಾಸ್ತಿ ಆಗ್ಬಿಟ್ಟು ವಾಟರ್ಲಿ ಇನ್ಸಾಲ್ಯುಬಲ್ ಆಗುತ್ತೆ. ಇದು ಆಸಿಡ್ಗೂ ಅಪ್ಲೈ ಆಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ, ಅಮೈನ್ಸ್ಗೂ ಅಪ್ಲೈ ಆಗುತ್ತೆ, ಮತ್ತೆ ಆಲ್ಡಿಹೈಡ್ಸ್ಗೂ ಇದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಎಲ್ಲದರಲ್ಲೂ ಲೋಯರ್ ಮೆಂಬರ್ ಸಾಲ್ಯುಬಲ್ ಆಗ್ತವೆ, ಹೈಯರ್ ಮೆಂಬರ್ಸ್ ಇನ್ಸಾಲ್ಯುಬಲ್. ಯಾಕೆಂದ್ರೆ ಅಲ್ಕೈಲ್ ಗ್ರೂಪ್ದು ಚೈನ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೈಜ್ ಜಾಸ್ತಿ ಆದಂಗೆಲ್ಲ ಹೈಡ್ರೋಫೋಬಿಕ್ ನೇಚರು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇಲ್ಲಿ ಆನ್ಸರ್ ನಿಮಗೆ ಡ್ಯೂ ಟು ಫಾರ್ಮೇಶನ್ ಆಫ್ ದ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. 30th ಕ್ವಶನ್ಗೆ. ಓಕೆನಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕಾಮನ್ ಕಾಂಪೋನೆಂಟ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಇದು ಫಸ್ಟ್ ಇಯರ್ದಲ್ಲಿ ನಿಮಗೆ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಬರುವಂತ ಟಾಪಿಕ್ ಇದು. ಸ್ಮಾಗ್ ಅಂದ್ರೆ ಸ್ಮೋಕ್ ಮತ್ತೆ ಫಾಗ್ ಕಾಂಬಿನೇಷನ್. ಅದ್ರಲ್ಲಿ 2 ಟೈಪ್ ಇದೆ, ಫೋಟೋಕೆಮಿಕಲ್ ಸ್ಮಾಗ್, ಇನ್ನೊಂದು ಕ್ಲಾಸಿಕಲ್ ಸ್ಮಾಗ್ ಅಂತ. ಕ್ಲಾಸಿಕಲ್, ಫೋಟೋಕೆಮಿಕಲ್. ಕ್ಲಾಸಿಕಲ್ ಫಾರ್ಮ್ ಆಗೋದು SO2 ಸ್ಮೋಕ್ ಮತ್ತೆ ಫಾಗ್ ಕಂಬೈನ್ ಆಗೋದ್ರಿಂದ. ಇನ್ನು ಫೋಟೋಕೆಮಿಕಲ್ ಸ್ಮಾಗ್ ಫಾರ್ಮ್ ಆಗೋದು ಓಝೋನ್ ಇರುತ್ತೆ ಫೋಟೋಕೆಮಿಕಲ್ ಸ್ಮಾಗ್ ಅಲ್ಲಿ, ಆಕ್ರೋಲಿನ್ ಇರುತ್ತೆ, ಪ್ಯಾನ್ ಇರುತ್ತೆ. ಪ್ಯಾನ್ ಅಂದ್ರೆ ಪರಾಕ್ಸಿ ಅಸಿಟೈಲ್ ನೈಟ್ರೇಟ್ ಇರುತ್ತೆ. ಈ 3 ಮೇಜರ್ ಕಾಂಪೋನೆಂಟ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಆದ್ರೆ ಕ್ಲೋರೋಫ್ಲೂರೋ ಕಾರ್ಬನ್ ಇಸ್ ನಾಟ್ ಎ ಕಾಂಪೋನೆಂಟ್ ಆಫ್ ಸ್ಮಾಗ್ ಅಲ್ಲ. ಗೊತ್ತಿದೆ ನಿಮಗೆ, ಕ್ಲೋರೋಫ್ಲೂರೋ ಕಾರ್ಬನ್ ಅನ್ನೋದು ಈ ರೆಫ್ರಿಜರೇಟರ್ಸ್ ಮತ್ತೆ AC ಇಂದ ರಿಲೀಸ್ ಆಗುವಂತದ್ದು. ಇದು ಓಝೋನ್ ಲೇಯರ್ ನ ಡಿಪ್ಲೀಟ್ ಮಾಡುತ್ತೆ. ಓಕೆನಾ. ಬಟ್ ಇದು ಫೋಟೋಕೆಮಿಕಲ್ ಸ್ಮಾಗ್ ಕಾಂಪೋನೆಂಟ್ ಅಲ್ಲ. ಇವು 3 ಕಾಂಪೋನೆಂಟ್. ಓಕೆನಾ. ಇದು ಒಂದು ಡಿಫ್ರೆನ್ಸ್. ಇನ್ನೊಂದು ಕ್ಲಾಸಿಕಲ್ ಸ್ಮಾಗು ಇದು ರೆಡ್ಯೂಸಿಂಗ್ ನೇಚರ್ ಇರುತ್ತೆ, ಫೋಟೋಕೆಮಿಕಲ್ ಸ್ಮಾಗು ಆಕ್ಸಿಡೈಸಿಂಗ್ ನೇಚರ್ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಕ್ಲಾಸಿಕಲ್ ಸ್ಮಾಗು ವಿಂಟರ್ ಸೀಸನ್ ಅಲ್ಲಿ ಫಾರ್ಮ್ ಆಗುವಂತದ್ದು, ಬಟ್ ಫೋಟೋಕೆಮಿಕಲ್ ಸ್ಮಾಗು ಎಲ್ಲಾ ಸೀಸನ್ ಅಲ್ಲೂ ಫಾರ್ಮ್ ಆಗುತ್ತೆ. ಈ ಡಿಫರೆನ್ಸಸ್ ಅನ್ನ ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಬಟ್ ಈ ಕ್ವಶನ್ಗೆ ಆನ್ಸರ್ ಕ್ಲೋರೋಫ್ಲೂರೋ ಕಾರ್ಬನ್ಸ್. ನೆಕ್ಸ್ಟ್ ಕ್ವಶನ್ ಇದೇ ಇಯರ್ ಅಲ್ಲಿ ಬಂದಿರುವಂತದ್ದು. ಹಾರ್ಮೋನ್ಸ್ ಆರ್ ಸೆಕ್ರೇಟೆಡ್ ಬೈ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಆಫ್ ಹ್ಯೂಮನ್ ಬಾಡಿ. ಅಯೋಡಿನ್ ಕಂಟೆಂಟ್ಸ್ ಹಾರ್ಮೋನ್ ಅಂದ್ರೆ ಅಯೋಡಿನ್ ಇರೋ ಕಂಟೆಂಟ್ ಇರುವಂತ ಹಾರ್ಮೋನ್ ಯಾವುದು, ತುಂಬಾ ಈಸಿ, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ದಟ್ ಇಸ್ ಥೈರಾಕ್ಸಿನ್. ಥೈರಾಕ್ಸಿನ್ ಅಲ್ಲಿ ನಿಮಗೆ ಅಯೋಡಿನ್ ಕಂಟೆಂಟ್ ಇದೆ. ಓಕೆ. ಮತ್ತೆ ಇನ್ನು ಉಳಿದಿದ್ದು ಏನ್ ಮಾಡುತ್ತೆ, ಈಗ ಇನ್ಸುಲಿನ್ ಏನ್ ಮಾಡುತ್ತೆ, ಗ್ಲೂಕೋಸ್ ಲೆವೆಲ್ ನ ನಿಮ್ ಬಾಡಿಲಿ ಕಂಟ್ರೋಲ್ ಮಾಡುತ್ತೆ, ಶುಗರ್ ಲೆವೆಲ್ ನ. ಇನ್ನು ಟೆಸ್ಟೋಸ್ಟೆರಾನ್ ಅನ್ನೋದು ಮ್ಯಾನ್ದ್ ಸೆಕ್ಸ್ ಹಾರ್ಮೋನ್, ಇದು ಟೆಸ್ಟೋಸ್ಟೆರಾನ್. ಇನ್ನು ಅಡ್ರಿನಾಲಿನ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಪ್ರೆಷರ್ ನ ಕಂಟ್ರೋಲ್ ಮಾಡುತ್ತೆ, ಮೆಟಾಬಲಿಸಮ್ ನ ಕಂಟ್ರೋಲ್ ಮಾಡುತ್ತೆ, ಮತ್ತೆ ನಿಮ್ಮ ಬಾಡಿದು ರೆಸಿಸ್ಟಿವ್ ಪವರ್ ನ ಕೂಡ ಏನ್ ಮಾಡುತ್ತೆ, ಜಾಸ್ತಿ ಮಾಡುವಂತದ್ದು ಅಡ್ರಿನಾಲಿನ್ದು ವರ್ಕ್. ಬಟ್ ಅವ್ರು ಕೇಳ್ತಾ ಇರೋದು ಹಾರ್ಮೋನ್ ಕಂಟೈನಿಂಗ್ ಅಯೋಡಿನ್ ಆಗಿರೋದ್ರಿಂದ ಥೈರಾಕ್ಸಿನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಹೋಮೋಲಿಟಿಕ್ ಬಾಂಡ್ ಫ್ಯೂಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಅದಕ್ಕೊಂದು ಎಕ್ಸಾಂಪಲ್ ತಗೋತೀನಿ, ಅವಾಗ ನಿಮ್ಗೆ ಅರ್ಥ ಆಗ್ಬೋದು. ಈಗ ನಿಮ್ಮ ಹತ್ರ HCl ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ. ಈಗ ಇದು ಬಾಂಡ್ ಕಟ್ ಆಗ್ಬೇಕು. ಇಲ್ಲಿ ಬಾಂಡ್ ಕಟ್ ಆಗ್ಬೇಕು ಅಂದ್ರೆ ಈಗ Cl ಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಲ್ವಾ, H ಗೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ. ಸೊ ಬಾಂಡ್ ಕಟ್ ಆಗ್ಬೇಕಾದ್ರೆ ಏನಾಗುತ್ತೆ, ಈ ಬಾಂಡೆಡ್ 2 ಎಲೆಕ್ಟ್ರಾನ್ ಇಟ್ ವಿಲ್ ಮೂವ್ ಟುವರ್ಡ್ಸ್ Cl ಕಡೆಗೆ ಹೋಗುತ್ತೆ. ಯಾಕೆಂದ್ರೆ
Cl is highly electronegative than H. ಅವಾಗ Hಗೆ ಏನಾಯ್ತು, ಎಲೆಕ್ಟ್ರಾನ್ ಲಾಸ್ ಆಯಿತು, ಪ್ಲಸ್ ಅಂತ ಬರಿತೀವಿ. Clಗೆ ಎಲೆಕ್ಟ್ರಾನ್ ಗೇನ್ ಆಯಿತು, ಮೈನಸ್ ಅಂತ ಬರಿತೀವಿ. ಇದನ್ನ ನಾವು ಹಿಟೆರೋಲಿಟಿಕ್ ಫ್ಯೂಷನ್ ಅಂತ ಕರಿತೀವಿ. ದಿಸ್ ಕಾಲ್ಡ್ ಹಿಟೆರೋಲಿಟಿಕ್ ಫ್ಯೂಷನ್. ಬಟ್ ಅದೇ ನಾನು Cl ತಗೊಂಡೆ ಅಂತ ಅನ್ಕೊಳ್ಳಿ, ಕ್ಲೋರಿನ್ ತಗೊಂಡೆ. ಈಗ ಕ್ಲೋರಿನ್ ಅಲ್ಲಿ ಕೂಡ 2 ಎಲೆಕ್ಟ್ರಾನ್ಸ್ ಇರುತ್ತೆ ಬಾಂಡಿಂಗ್ ಅಲ್ಲಿ, ಆ ಬಾಂಡ್ ಅಲ್ಲಿ. ಈಗ ಇದು ಬಾಂಡ್ ಕಟ್ ಆಗಬೇಕು. ಈಗ ಕಟ್ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆ ಬಾಂಡೆಡ್ ಅಲ್ಲಿರುವಂತ 2 ಎಲೆಕ್ಟ್ರಾನ್ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಯಾಕೆ ಈಕ್ವಲ್ ಆಗಿ ಶೇರ್ ಆಗುತ್ತೆ ಅಂದ್ರೆ ಎರಡೂ ಕಡೆ ಇರೋದು ಕ್ಲೋರಿನ್ ಆಟಮೇ. ಇಬ್ರಿಗೂ ಎಲೆಕ್ಟ್ರಾನ್ ವಿಡ್ರಾ ಮಾಡೋ ಕೆಪಾಸಿಟಿ ಈಕ್ವಲ್ ಆಗೇ ಇರುತ್ತೆ. ಇಬ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರೋದ್ರಿಂದ ಇಬ್ರಿಗೂ ಒಂದೊಂದು ಎಲೆಕ್ಟ್ರಾನ್ ಈಕ್ವಲ್ ಆಗಿ ಶೇರ್ ಆಗುತ್ತೆ. ಸೊ ಆ ತರ ಆಡ್ ಎಲೆಕ್ಟ್ರಾನ್ಸ್ ಬಂತು ಒಂದೊಂದಕ್ಕೆ, ಅವಾಗ ಇದನ್ನ ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ. ಇದನ್ನ ಫ್ರೀ ರಾಡಿಕಲ್ಸ್ ಅಂತ ಹೇಳಿ ಕರಿತೀವಿ. ಈ ಪ್ರೋಸೆಸ್ ನ ನಾವು ಹೋಮೋಲಿಟಿಕ್ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಇದು ಹೋಮೋಲಿಟಿಕ್ ಫ್ಯೂಷನ್. ಸೊ ಹೋಮೋಲಿಟಿಕ್ ಫ್ಯೂಷನ್ ಯಾವ್ದಲ್ಲಾಗುತ್ತೆ ಅಂತ ಅವರು ಕ್ವಶನ್ ಕೇಳ್ತಾ ಇದ್ದಾರೆ ಇದರಲ್ಲಿ. ಇಲ್ಲಿ ನೋಡಿ, ಫ್ರೀ ರಾಡಿಕಲ್ ಕ್ಲೋರಿನೇಷನ್ ಆಫ್ ಮೀಥೇನ್. ಆಬ್ವಿಯಸ್ಲಿ ಅದೇ ಆನ್ಸರ್, ಯಾಕೆಂದ್ರೆ ಫ್ರೀ ರಾಡಿಕಲ್ ಫಾರ್ಮ್ ಆಗದೆ ನಿಮಗೆ ಯಾವ್ದ್ರಲ್ಲಿ ಹೋಮೋಲಿಟಿಕ್ ಫ್ಯೂಷನ್ ಆದಾಗ. ಅದರಿಂದ 39ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾನಿಸರೋಸ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಟೋ ಆಕ್ಸಿಡೇಷನ್. ಇದು ಹೇಳಿದ್ದೆ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ನ ರಿವೈಸ್ ಮಾಡ್ಬೇಕಾದ್ರೆ ನಿಮಗೆ ಕ್ಯಾನಿಸರೋಸ್ ರಿಯಾಕ್ಷನ್ ಆಗಬೇಕು ಅಂದ್ರೆ ನಿಮಗೆ ಆಲ್ಫಾ ಹೈಡ್ರೋಜನ್ ಇರಬಾರ್ದು ಅಂತ ಹೇಳಿದ್ದೆ. ಆಲ್ಡಾಲ್ ಕಂಡೆನ್ಸೇಷನ್ ಆಗಬೇಕು ಅಂದ್ರೆ ಆಲ್ಫಾ ಹೈಡ್ರೋಜನ್ ಇರಬೇಕು ಅಂತ ಹೇಳಿದ್ದೆ. ಬಟ್ ಇಲ್ಲಿ ಅವರು ಕ್ಯಾನಿಸರೋಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಕ್ಯಾನಿಸರೋಸ್ ಆಗಬೇಕು ಅಂದ್ರೆ ಆಲ್ಫಾ ಹೈಡ್ರೋಜನ್ ಇರಬಾರ್ದು. ಆಲ್ಫಾ ಹೈಡ್ರೋಜನ್ ಇಲ್ದಿರೋಂಥ 2 ಕಾಂಪೌಂಡ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದೆ. ಒಂದು HCHO ಫಾರ್ಮಾಲ್ಡಿಹೈಡ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಬೆನ್ಸಾಲ್ಡಿಹೈಡ್ ಇಸ್ ಅನದರ್ ಎಕ್ಸಾಂಪಲ್ ಅಲ್ವಾ. ಯಾಕೆಂದ್ರೆ ಬೆನ್ಸಾಲ್ಡಿಹೈಡ್ ಅಲ್ಲಿ ಇಲ್ಲಿ ನೋಡಿ, ಫಾರ್ಮಾಲ್ಡಿಹೈಡ್ ಅಲ್ಲೂ ಕೂಡ ಇದು ಫಂಕ್ಷನ್ ಗ್ರೂಪ್, ಅದ್ರ ಪಕ್ಕ ಕಾರ್ಬನ್ನೇ ಇಲ್ಲ. ಕಾರ್ಬನ್ ಇಲ್ಲ, ಆಲ್ಫಾ ಕಾರ್ಬನ್ ಅಂತ ಕರಿತೀವಿ ಅದನ್ನ ಪಕ್ಕದಲ್ಲಿದ್ರೆ. ಬಟ್ ಅಲ್ಲಿ ಆಲ್ಫಾ ಕಾರ್ಬನ್ನೇ ಇಲ್ಲ, ಅಂದ್ಮೇಲೆ ಆಲ್ಫಾ ಹೈಡ್ರೋಜನ್ ಕೂಡ ಇಲ್ಲ. ಇದನ್ನ ಹೆಚ್ಚಿನ ನಾವು ಆಲ್ಫಾ ಅಂತ ಕರೆಯಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಕಾರ್ಬನ್ ಇದ್ದು ಅದಕ್ಕೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಆಲ್ಫಾ ಅಂತ ಕರೆಯೋದು. ಇನ್ನು ಬೆನ್ಸಾಲ್ಡಿಹೈಡ್ ಅಲ್ಲೂ ಕೂಡ ಅಟ್ಯಾಚ್ ಆಗಿರೋ ಕಾರ್ಬನ್ ಇದೆ, ಅಂದ್ರೆ ಅಲ್ಲಿ ಆಲ್ಫಾ ಕಾರ್ಬನ್ ಇದೆ, ಅದರಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ. ಅದರಿಂದ ಫಾರ್ಮಾಲ್ಡಿಹೈಡ್ ಮತ್ತೆ ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್ ಅಲ್ಲಿ ನೀವು ಕ್ಯಾನಿಸರೋಸ್ ರಿಯಾಕ್ಷನ್ ನ ಪರ್ಫಾರ್ಮ್ ಮಾಡಬಹುದು. ಅದಕ್ಕೆ ಇಲ್ಲಿ ಆನ್ಸರ್ ಏನಾಗುತ್ತೆ ನಿಮಗೆ, ಇಟ್ ಇಸ್ ಅ ರಿಯಾಕ್ಷನ್ ಆನ್ಸರ್ಡ್ ಓನ್ಲಿ ಬೈ ಆರೋಮ್ಯಾಟಿಕ್ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಫಾರ್ಮಾಲ್ಡಿಹೈಡ್ ಕೂಡ ಆಗ್ಬಹುದು. ಆಲಿಫ್ಯಾಟಿಕ್ ಆಲ್ಡಿಹೈಡ್ಸ್ ಇನ್ನು ಉಳಿದಿದ್ದು ಯಾವುದು ಆಗಲ್ಲ. ಆಲಿಫ್ಯಾಟಿಕ್ ಅಲ್ಲಿ ಫಾರ್ಮಾಲ್ಡಿಹೈಡ್ ಒಂದು ಆನ್ಸರ್ ಮಾಡುತ್ತೆ, ಇನ್ನು ಆರೋಮ್ಯಾಟಿಕ್ ಆಲ್ಡಿಹೈಡ್ಸ್ ಎಲ್ಲಾನು ಕೂಡ ನಿಮಗೆ ಏನ್ ಮಾಡುತ್ತೆ, ಕ್ಯಾನಿಸರೋಸ್ ರಿಯಾಕ್ಷನ್ ಆನ್ಸರ್ ಮಾಡುತ್ತೆ, ಯಾಕೆಂದ್ರೆ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಪಿಕ್ ಔಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಕ್ವಶನ್ ನಿಮಗೆ ಕೆಮಿಸ್ಟ್ರಿ ಎವ್ರಿಡೇ ಲೈಫ್ ಇಂದಾನೆ ಬಂದಿದೆ. ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಏನು ಅಂದ್ರೆ, ಸೋಡಿಯಂ ಡೊಡೆಕೈಲ್ ಬೆನ್ಸಿನ್ ಸಲ್ಫೋನೇಟ್ ಯೂಸ್ಡ್ ಇನ್ ದ ಟೂತ್ ಪೇಸ್ಟ್ ಇಸ್ ಅ ಕ್ಯಾಟಯಾನಿಕ್ ಡಿಟರ್ಜೆಂಟ್. ಆಕ್ಚುಲಿ ಬೆನ್ಸಿನ್ ಸಲ್ಫೋನೇಟ್ ನ ಟೂತ್ ಪೇಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಕರೆಕ್ಟ್. ಇದು ನಿಮಗೆ ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಮೇಲೆ ಬಂದಿರುವಂತ ಕ್ವಶನ್. ಆದ್ರೆ ಬೆನ್ಸಿನ್ ಸಲ್ಫೋನೇಟ್ ಕ್ಯಾಟಯಾನಿಕ್ ಡಿಟರ್ಜೆಂಟ್ ಅಲ್ಲ, ಅದು ಆನಯಾನಿಕ್ ಡಿಟರ್ಜೆಂಟ್. ಹಾಗಾಗಿ ಇದು ತಪ್ಪಾಯ್ತು. ಸೆಕೆಂಡ್ ಒನ್ ನೋಡಿ, ನಾನ್ ಅಯಾನಿಕ್ ಡಿಟರ್ಜೆಂಟ್ ಈಸ್ ಫಾರ್ಮ್ಡ್ ವೆನ್ ಪಾಲಿಎಥಿಲಿನ್ ಗ್ಲೈಕಾಲ್ ರಿಯಾಕ್ಟ್ಸ್ ವಿತ್ ಅಡಿಪಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನ್ ತಪ್ಪಾಗಿದೆ ಅಂದ್ರೆ, ಪಾಲಿಎಥಿಲಿನ್ ಗ್ಲೈಕಾಲ್ ನ ನಾವು ಅಡಿಪಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ನಾನ್ ಅಯಾನಿಕ್ ಡಿಟರ್ಜೆಂಟ್ ಬರಲ್ಲ. ಹಾಗಾದ್ರೆ ಏನ್ ತಗೋಬೇಕು, ಅಡಿಪಿಕ್ ಆಸಿಡ್ ಜಾಗದಲ್ಲಿ ನೀವು ಸ್ಟೀರಿಕ್ ಆಸಿಡ್ ತಗೋಬೇಕು. ಅದರಿಂದ ಇದು ತಪ್ಪು. ಸಿಗೆ ಹೋಗೋಣ. ಸಿಟೈಲ್ ಟ್ರೈಮೀಥೈಲ್ ಅಮೋನಿಯಂ ಬ್ರೋಮೈಡ್ ಇಸ್ ಅ ಪಾಪ್ಯುಲರ್ ಕ್ಯಾಟೋನಿಕ್ ಡಿಟರ್ಜೆಂಟ್ ಯೂಸ್ಡ್ ಇನ್, ಇದು ಏರ್ ಅಂತ ಆಗ್ಬಿಟ್ಟಿದೆ, ಇದು ಏರ್ ಅಲ್ಲ ಹೇರ್. ಎಚ್ ಬರ್ಬೇಕಲ್ಲಿ, ಎಚ್ ಬರಬೇಕು. ಹೇರ್ ಕಂಡೀಷನ್ ಅಲ್ಲಿ ಯೂಸ್ ಮಾಡುವಂತದ್ದು. ಹೌದು, ಸಿಟೈಲ್ ಟ್ರೈಮೀಥೈಲ್ ಅಮೋನಿಯಂ ಬ್ರೋಮೈಡ್ ನ ನಾವು ಕ್ಯಾಟಯಾನಿಕ್ ಡಿಟರ್ಜೆಂಟ್ ಆಗಿ ಯೂಸ್ ಮಾಡಬಹುದು. ಅದರಿಂದ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ನ ಪಿಕ್ ಮಾಡಿ ಅಂತ ಹೇಳಿದ್ದಾರೆ. ಮೊದಲನೇದು, ಡಿಫಿಷಿಯನ್ಸಿ ಆಫ್ ವಿಟಮಿನ್ B6 ರಿಸಲ್ಟ್ಸ್ ಇನ್ ಕನ್ವಲ್ಷನ್. ಹೌದು, ವಿಟಮಿನ್ B6 ಇಂದ ಕನ್ವಲ್ಷನ್ ಅನ್ನೋ ಡಿಸೀಸ್ ಬರುತ್ತೆ. ಅಂದ್ರೆ ಅಲ್ಲಿ ಮಸಲ್ಸ್ ಸಡನ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ ಮತ್ತೆ ಸಡನ್ ಆಗಿ ರಿಲೀಸ್ ಆಗುತ್ತೆ. ಇದನ್ನ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅದನ್ನ ಕನ್ವಲ್ಷನ್ಸ್ ಅಂತ ಹೇಳಿ ಕರಿತೀವಿ. ಬಿ ಅಂದ್ರೆ ಅದು ಕರೆಕ್ಟ್ ಆಗಿದೆ. ಸೋರ್ಸಸ್ ಆಫ್ ವೈಟಮಿನ್ ಆರ್ ಈಸ್ಟ್, ಮಿಲ್ಕ್, ಗ್ರೀನ್ ವೆಜಿಟೇಬಲ್ಸ್ ಅಂಡ್ ಸೀರಿಯಲ್ಸ್. ಹೌದು, ವೈಟಮಿನ್ಸ್ಗೆ ಇವು ಬೆಸ್ಟ್ ಸೋರ್ಸಸ್ ಆಗಿರುತ್ತೆ, ಇದೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್, ಡಿಫಿಷಿಯನ್ಸಿ ಆಫ್ ವೈಟಮಿನ್ ಡಿ ಕಾಸಸ್ ಝೀರೋಥಾಲ್ಮಿಯಾ. ಇದು ತಪ್ಪು. ಝೀರೋಥಾಲ್ಮಿಯಾ ಅಂದ್ರೆ ನಮ್ಮ ಐ ಟಿಯರ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅನ್ಏಬಲ್ ಆಗ್ಬಿಡುತ್ತೆ, ಅಂದ್ರೆ ಟಿಯರ್ಸ್ ನ ಪ್ರೊಡ್ಯೂಸ್ ಮಾಡುವಂತ ಎಬಿಲಿಟಿನ ಕಳ್ಕೊಂಡಿರುತ್ತೆ. ಅಂತ ಡಿಸೀಸ್ ನ ನಾವು ಝೀರೋಥಾಲ್ಮಿಯಾ ಅಂತ ಕರಿತೀವಿ. ಆಕ್ಚುಲಿ ಈ ಡಿಸೀಸ್ ಬರೋದು ವೈಟಮಿನ್ ಎ ಡಿಫಿಷಿಯನ್ಸಿಯಿಂದ. ವೈಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬರೋದು ರಿಕೆಟ್ಸ್. ಅದರಿಂದ ಆಪ್ಷನ್ ಸಿ ತಪ್ಪಾಗುತ್ತೆ. ಈ ಡಿಸೀಸ್ ಬರೋದು ವೈಟಮಿನ್ ಎ ಡಿಫಿಷಿಯನ್ಸಿಯಿಂದ.
ಅದರಿಂದ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗ್ತದೆ. ಡಿ ನೋಡಿ, ಕನ್ಸಂಪ್ಷನ್ ಆಫ್ ಸಿಟ್ರಸ್ ಫ್ರೂಟ್ಸ್ ಅಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಸ್ ಫುಡ್ ಪ್ರಿವೆಂಟ್ಸ್ ಸ್ಕರ್ವಿ. ಹೌದು, ಸ್ಕರ್ವಿ ಬರೋದು ವೈಟಮಿನ್ ಸಿ ಡಿಫಿಷಿಯನ್ಸಿಯಿಂದ. ಈ ಸಿಟ್ರಸ್ ಫ್ರೂಟ್ಸ್ ಅಲ್ಲೆಲ್ಲ ನಿಮಗೆ ವೈಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಸ್ಕರ್ವಿನ ಅವಾಯ್ಡ್ ಮಾಡಬಹುದು. ಸೊ ಈ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಸಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, 3 ಕಾಂಪೌಂಡ್ ಕೊಟ್ಟಿದ್ದಾರೆ, ಫಿನಾಲ್, ಆರ್ಥೋಕ್ರೆಸಾಲ್, ಆರ್ಥೋನೈಟ್ರೋಫಿನಾಲ್. ಇವ್ರು 3 ಜನದ ಮಧ್ಯೆ ನಾವೇನ್ ಮಾಡಬೇಕು, ಅಸಿಡಿಕ್ ಸ್ಟ್ರೆಂತ್ ನ ಕಂಪೇರ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಅಸಿಡಿಕ್ ಸ್ಟ್ರೆಂತ್ ಬೇಸಿಕ್ ಸ್ಟ್ರೆಂತ್ ಮೇಲೆ ದಿಸ್ ದ ಸೆಕೆಂಡ್ ಕ್ವಶನ್. ನಾನು ನಿಮ್ಗೆ ನೆನೆ ಲಾಸ್ಟ್ ರಿವೈಸ್ ಕ್ಲಾಸ್ ಅಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೆ, ಅಸಿಡಿಕ್ ಸ್ಟ್ರೆಂತ್ ಬೇಸಿಕ್ ಸ್ಟ್ರೆಂತ್ ಯಾವ ರೀತಿ ವೇರಿ ಆಗುತ್ತೆ ಅಂತ. ನೋಡಿ, ಆ ಟೇಬಲ್ ಮೇಲೆ ನಿಮಗೆ 2 ಕ್ವಶನ್ಸ್ ಬಂತು. ಈಗ ಸೆಕೆಂಡ್ ಕ್ವಶನ್ ಇದು. ನೋಡಿ ಹೆಂಗ್ ಅದನ್ನ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫಿನಾಲ್ ಅಂದ್ರೆ ನಿಮಗೆ ಗೊತ್ತು, ಬೆನ್ಸಿನ್ ರಿಂಗ್ ಮೇಲೆ OH ಹಾಕೊಂಡ್ರೆ ಫಿನಾಲ್. ಆರ್ಥೋಕ್ರೆಸಾಲ್ ಅಂತ ಕೊಟ್ಟಿದ್ದಾರೆ. ಆರ್ಥೋಕ್ರೆಸಾಲ್ ಅಂದ್ರೆ ಫಿನಾಲ್ ಅಲ್ಲಿ ಆರ್ಥೋ ಪ್ಲೇಸ್ ಅಲ್ಲಿ ಮಿಥೈಲ್ ಗ್ರೂಪ್ ಇರುತ್ತೆ. ನೆಕ್ಸ್ಟ್ ಆರ್ಥೋನೈಟ್ರೋಫಿನಾಲ್ ಅಂದ್ರೆ ಫಿನಾಲ್ ಅಲ್ಲಿ ಆರ್ಥೋ ಪ್ಲೇಸ್ ಅಲ್ಲಿ NO2 ಗ್ರೂಪ್ ಇರುತ್ತೆ. ಸೊ ಇದು ಎಲೆಕ್ಟ್ರಾನ್ ಡೊನೇಟಿಂಗ್. ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ದಾಗ ಅಸಿಡಿಕ್ ನೇಚರ್ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ದಾಗ ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ. ಇದು ನೆನ್ನೆ ಟೇಬಲ್ ಅಲ್ಲಿ ಕೊಟ್ಟಿದ್ದೆ ನಾನು ಅಲ್ವಾ. ಸೊ ಇದು ಎಲೆಕ್ಟ್ರಾನ್ ಡೊನೇಟಿಂಗ್. ಓಕೆ, ಹಂಗಾಗಿ ಇದ್ರದ್ದು ಅಸಿಡಿಕ್ ಸ್ಟ್ರೆಂತ್ ಏನಾಗಿರಬೇಕು, ಎಲೆಕ್ಟ್ರಾನ್ ಡೊನೇಟಿಂಗ್ ಆಗಿರೋದ್ರಿಂದ ತುಂಬಾನೇ ಕಡಿಮೆ ಇರಬೇಕು ಇದ್ರದ್ದು. ನೆಕ್ಸ್ಟ್ ಇದು NO2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ತುಂಬಾ ಜಾಸ್ತಿ ಇರಬೇಕು ಅಸಿಡಿಕ್ ಸ್ಟ್ರೆಂತ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇದು NO2 ಇಲ್ಲಿದ್ದಿದ್ರೆ, ಪ್ಯಾರಾ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಇದು ಮೋರ್ ಅಸಿಡಿಕ್ ಆಗೋಗ್ತಿತ್ತು. ಆದ್ರೆ ಇದು ಆರ್ಥೋದಲ್ಲಿ ಇರೋದ್ರಿಂದ ಇಲ್ಲಿರೋ H ಇಲ್ಲಿರೋ O ಜೊತೆಗೆ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗ್ಬಿಡುತ್ತೆ. ಆ ಇಂಟ್ರಾಮಾಲಿಕ್ಯುಲರ್ ಬಾಂಡ್ ಫಾರ್ಮ್ ಆಗೋದ್ರಿಂದ ಇಲ್ಲಿರೋ H ಈಸಿಯಾಗಿ ರಿಲೀಸ್ ಆಗಲ್ಲ. ಆದ್ರಿಂದ ಇದು ಲೀಸ್ಟ್ ಅಸಿಡಿಕ್ ಆಗೋಯ್ತು. ಇದು ಕಂಪೇರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಕ್ರೆಸಾಲು ಸ್ವಲ್ಪ ಅಸಿಡಿಕ್, ಬಟ್ ಫಿನಾಲ್ ತುಂಬಾನೇ ಅಸಿಡಿಕ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಯಾವುದೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ. ಆದ್ರಿಂದ ಫಿನಾಲ್ ಈಸ್ ಮೋರ್ ಅಸಿಡಿಕ್ ಅಮಾಂಗ್ ದೀಸ್ 3. ಲೀಸ್ಟ್ ಅಸಿಡಿಕ್ ಯಾವ್ದಾಗುತ್ತೆ, NO2 ಗ್ರೂಪ್ ಇರೋದು. ಆಕ್ಚುಲಿ NO2 ಗ್ರೂಪ್ ಇದ್ದಾಗ ಮೋಸ್ಟ್ ಅಸಿಡಿಕ್ ಆಗಬೇಕು, ಬಟ್ ಇಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗೋದ್ರಿಂದ ಇದು ಲೀಸ್ಟ್ ಅಸಿಡಿಕ್ ಆಗೋಯ್ತು. ಬಟ್ ಮರಿಬೇಡಿ, ಅದೇ ಅವ್ರೇನಾದ್ರು OH ಮೇಲೆ ಕೊಟ್ಟು NO2 ನಿಮಗೆ ಪ್ಯಾರಾ ಪ್ಲೇಸ್ ಅಲ್ಲಿ ಕೊಟ್ರೆ ಇಟ್ ಇಸ್ ಮೋರ್ ಅಸಿಡಿಕ್ ಆಗ್ಬಿಡುತ್ತೆ, ಹೈಲಿ ಅಸಿಡಿಕ್ ಆಗುತ್ತೆ ಎಲ್ಲರಿಗಿಂತ. ಬಟ್ ಆರ್ಥೋದಲ್ಲಿ ಇರೋದ್ರಿಂದ ಅದು ಲೀಸ್ಟ್ ಅಸಿಡಿಕ್ ಆಯ್ತು. ಸೊ OH ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ, ಇದು ಸೆಕೆಂಡ್, ಇದು ಥರ್ಡ್ ಬರುತ್ತೆ. ಅದ್ರ ಪ್ರಕಾರ ಅರೇಂಜ್ ಮಾಡಿದ್ರೆ ನಿಮಗೆ ಆಪ್ಷನ್ ಫಿನಾಲ್ ಗ್ರೇಟರ್ ದನ್ ಆರ್ಥೋಕ್ರೆಸಾಲ್ ದನ್ ಆರ್ಥೋನೈಟ್ರೋಫಿನಾಲ್. ಕರೆಕ್ಟ್ ಆಪ್ಷನ್ ಬಿ ಆಗ್ತದೆ. ನೆಕ್ಸ್ಟ್ 50th ನೋಡಿ, ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಅಗೇನ್ ಕೇಳ್ತಾ ಇದ್ದಾರೆ. N-ಬ್ಯೂಟೇನ್ ಐಸೋಬ್ಯೂಟೇನ್ ಫಂಕ್ಷನಲ್ ಐಸೋಮರ್ ಅಂತ ಹೇಳ್ತಾರೆ. N-ಬ್ಯೂಟೇನ್ ಅಂದ್ರೆ ನಾವೇನಂತ ಬರೀತೀವಿ ನೋಡಿ, ಆಪ್ಷನ್ ಎ N-ಬ್ಯೂಟೇನು, ಇದು N-ಬ್ಯೂಟೇನು. ಐಸೋಬ್ಯೂಟೇನ್ ಅಂದ್ರೆ ಏನ್ ಮಾಡ್ತೀವಿ, ಹೀಗೆ ಬರೀತೀವಿ 1 2 3 4, ಇದು ಐಸೋಬ್ಯೂಟೇನು. ಬಟ್ ಇದು ಫಂಕ್ಷನಲ್ ಐಸೋಮರ್ ಅಲ್ಲ, ಇದು ಚೈನ್ ಐಸೋಮರಿಸಮ್. ಫಂಕ್ಷನಲ್ ಐಸೋಮರ್ ಅಂದ್ರೆ ಏನಾಗಬೇಕು, ಫಂಕ್ಷನ್ ಗ್ರೂಪ್ ಇದ್ದು ಬೇರೆ ಬೇರೆ ಫಂಕ್ಷನ್ ಗ್ರೂಪ್ ಇರಬೇಕು. ಬಟ್ ಇಲ್ಲಿ ಫಂಕ್ಷನ್ ಗ್ರೂಪೇ ಇಲ್ಲ. ಆಪ್ಷನ್ ಎ ತಪ್ಪಾಗುತ್ತೆ. ಆಪ್ಷನ್ ಬಿ ಹೋಗೋಣ. ಆಪ್ಷನ್ ಬಿ ಏನಂತ ಹೇಳ್ತಾ ಇದ್ದಾರೆ, ಪ್ರೋಪೇನ್ 1 ಆಲ್, ಪ್ರೋಪೇನ್ 2 ಆಲ್ ಆರ್ ಪೊಸಿಷನ್ ಐಸೋಮರ್ಸ್ ಅಂತ. ನೋಡಿ, ಪ್ರೋಪೇನ್ 1 ಆಲ್ ಅಂದ್ರೆ ಏನು, ಪ್ರೋಪ್ ಅಂತ ಬರೆದು ಫಸ್ಟ್ ಪ್ಲೇಸ್ ಅಲ್ಲಿ OH ಹಾಕ್ತೀನಿ, ಇದು ಪ್ರೋಪೇನ್ 1 ಆಲ್. ಪ್ರೋಪೇನ್ 2 ಆಲ್ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ OH ಹಾಕ್ತೀನಿ. ನೋಡಿ, ಇಲ್ಲಿ ಫಂಕ್ಷನ್ ಗ್ರೂಪ್ ಸೇಮ್ ಇದೆ, ಚೈನು ಸೇಮ್ ಇದೆ, ಬಟ್ ಪೊಸಿಷನ್ ಆಫ್ ದ ಫಂಕ್ಷನ್ ಗ್ರೂಪ್ ಡಿಫ್ರೆಂಟ್ ಇದೆ. ಸೊ ಆಬ್ವಿಯಸ್ಲಿ ಅವಾಗ ಇದನ್ನ ಪೊಸಿಷನ್ ಐಸೋಮರ್ ಅಂತ ಹೇಳಿ ಕರಿತೀವಿ. ಸೊ ಅವ್ರು ಕೊಟ್ಟಿರೋದು ಅದೇ ಪ್ರೋಪೇನ್ 1 ಆಲ್, ಪ್ರೋಪೇನ್ 2 ಆಲ್ ಪೊಸಿಷನ್ ಐಸೋಮರ್ಸ್ ಅಂತ. ಅದು 100% ಕರೆಕ್ಟ್, ಯಾಕೆಂದ್ರೆ ಅಲ್ಲಿ ಪೊಸಿಷನ್ ಡಿಫ್ರೆಂಟ್ ಇದೆ. ಇಲ್ಲಿ ಒಂದು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಫಂಕ್ಷನ್ ಗ್ರೂಪ್, ಇಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಅದರಿಂದ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಬಿ ಸರಿ ಇದೆ. ಇನ್ನು ಉಳಿದಿದ್ದು ತಪ್ಪಿದೆ. ಉಳಿದಿದ್ದು ಹೆಂಗ್ ತಪ್ಪಾಗುತ್ತೆ ಅಂದ್ರೆ ನೋಡಿ, ಡೈಮಿಥೈಲ್ ಈಥರ್ ಅಂಡ್ ಎಥನಾಲ್ ಆರ್ ಚೈನ್ ಐಸೋಮರ್ಸ್ ಅಂತ ಕೊಟ್ಟಿದ್ದಾನೆ, ತಪ್ಪು. ಈಥರ್ ಅಂದ್ರೆ ಅಲ್ಲಿ ಫಂಕ್ಷನ್ ಗ್ರೂಪ್ O ಇರುತ್ತೆ, ಎಥನೋಲ್ ಅಂದ್ರೆ ಅಲ್ಲಿ ಆಲ್ಕೋಹಾಲ್ ಇರುತ್ತೆ, ದೇ ಆರ್ ಫಂಕ್ಷನಲ್ ಐಸೋಮರ್ಸ್. ಅದರಿಂದ ಅದು ಚೈನ್ ಆಗಲ್ಲ, ಫಂಕ್ಷನಲ್ ಆಗಬೇಕು. ಡಿ ಎಥನೋಯಿಕ್ ಆಸಿಡ್, ಮೆಥನೈಲ್, ಮೆಥನೋಯೇಟು ಅದು ಐಸೋಮರ್ಸೇ ಆಗಲ್ಲ, ಯಾಕೆಂದ್ರೆ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಡಿಫರ್ ಬರುತ್ತೆ. ಸೊ ಆದ್ರಿಂದ ಈ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಪ್ರೈಮರಿ ಅಮೈನ್ ಫ್ರಮ್ ಥ್ಯಾಲಮೈಡ್, ವಿಚ್ ಆಫ್ ದ ಫಾಲೋವಿಂಗ್ ರಿಯೇಜೆಂಟ್ ಇಸ್ ನಾಟ್ ಯೂಸ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗ್ಯಾಬ್ರಿಯಲ್ ಥ್ಯಾಲಮೈಡ್ಸ್ ಅಲ್ಲಿ ಯಾವ ರಿಯೇಜೆಂಟ್ ಅನ್ನು ಯೂಸ್ ಮಾಡಲ್ಲ, ನಾವು ಬೇಸ್ ಯೂಸ್ ಮಾಡ್ತೀವಿ. ಐದರ್ KOH ಅಥವಾ NaOH ಯೂಸ್ ಮಾಡಬಹುದು. ಆಲ್ಕೈಲ್ ಹ್ಯಾಲೈಡ್ ಅಂತೂ ಬೇಕೇ ಬೇಕು, ಬಟ್ HCl ನ ಯೂಸ್ ಮಾಡಲ್ಲ. ಅದರಿಂದ ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಸಿ, HCl ನಾವು ಯೂಸ್ ಮಾಡಲ್ಲ. ನೀವು ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ರಿಯಾಕ್ಷನ್
ಆ ಮೈನ್ಸ್ ಚಾಪ್ಟರ್ಲಿ ನೀವು ತೆಗೆದು ನೋಡಿದ್ರೆ ನೇಮಿಂಗ್ ರಿಯಾಕ್ಷನ್ ಕಲ್ತಿರ್ತೀರ, ನೋಡಿ ನಾವು HCl ಅದರಲ್ಲಿ ಯೂಸ್ ಮಾಡಿರೋದಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ, ನಾವು ಲಾಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಐಡೆಂಟಿಫೈ ಮಾಡ್ಬೇಕು. ಇಲ್ಲಿ ಏನು ಬರುತ್ತೆ ಅಂತ ತುಂಬಾ ಈಸಿ ಇದೆ ನೋಡಿ. ಇಲ್ಲಿ ನೋಡಿ, ಫಸ್ಟ್ ಅವರು CH3Br ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ತಿದ್ದಾರೆ, KCN ಹಾಕ್ತಾ ಇದ್ದಾರೆ. KCN ಹಾಕಿದ್ರೆ ಏನಾಗುತ್ತೆ, CN Br ಇಂಟರ್ಚೇಂಜ್ ಆಗುತ್ತಲ್ವಾ, ಸೊ CH3CN ಬರುತ್ತೆ. ಓಕೆನಾ. ಈಥೇನ್ ನೈಟ್ರಲ್ ಬಂತು. ನೆಕ್ಸ್ಟ್ ಆ ಈಥೇನ್ ನೈಟ್ರಲ್ಗೆ ಏನ್ ಹಾಕ್ತಾ ಇದ್ದಾರೆ ಅವರು, ಹೈಡ್ರಾಲಿಸಿಸ್ ಮಾಡ್ತಾ ಇದ್ದಾರೆ, H3O+. ಇದು ತುಂಬಾ ಸಲ ಹೇಳಿದೆ ನಾನು ನಿಮಗೆ. ಆಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ, ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ, ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ ಅಂತ. ಈಗ ರಿಡಕ್ಷನ್ ಕೊಟ್ಟಿರೋದ್ರಿಂದ ನಿಮಗೆ ಆಸಿಡ್ ಬರುತ್ತೆ, CH3COH. ಈ ಸೈನೈಡ್ ಇರೋದು ಏನಾಗುತ್ತೆ, COH ಆಗಿ ಕನ್ವರ್ಟ್ ಆಯಿತು. ಓಕೆನಾ. ಅದೇ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ, ಇದನ್ನ CH2NH2 ಬರುತ್ತೆ ನಿಮಗೆ. ಓಕೆ. ನೆಕ್ಸ್ಟ್ ಈ ಬಿ ಬಂತು, ಇದು ಬಿ ಆಯಿತು, ಇದು A, ದಿಸ್ ಇಸ್ B. ಈಗ ಇದಕ್ಕೆ ಏನು ಆಡ್ ಮಾಡ್ತಾ ಇದ್ದಾರೆ ಅವರು, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಂದ್ರೆ ಏನು, ರಿಡಕ್ಷನ್. ರಿಡಕ್ಷನ್ ಅಂದ್ರೆ ಏನು ಮಾಡಬೇಕು, O ತೆಗೆದು H2 ಹಾಕಬೇಕು. ಸೊ CH3 ಹಂಗೆ ಬರ್ಕೋತೀನಿ, ಒಂದು O ತೆಗೆದ್ಬಿಟ್ಟು 2 ಹೈಡ್ರೋಜನ್ ಹಾಕ್ತೀನಿ, ಇನ್ನು OH ನ ಹಂಗೆ ಬರೀತೀನಿ, ಅಂದ್ರೆ ಆಲ್ಕೋಹಾಲ್ ಆಯ್ತು. ಸೊ 2 ಕಾರ್ಬನ್ ಇದೆ, ಈತ್, ಸಿಂಗಲ್ ಬಾಂಡ್ ಇದೆ AN, ಆಲ್ಕೋಹಾಲ್ ಇರೋದ್ರಿಂದ OL, ಎಥನಾಲ್ ಆಯ್ತು. ಅಥವಾ ಇದನ್ನು ಈಥೈಲ್ ಆಲ್ಕೋಹಾಲ್ ಅಂತಾನೂ ಕೂಡ ಕರಿಬಹುದು. ಸೊ ಇದು ನಿಮಗೆಲ್ಲ ನಾನು ರಿವಿಷನ್ ಕ್ಲಾಸಲ್ಲಿ ತುಂಬಾ ಸಲ ಹೇಳಿದೆ ಇವುಗಳೆಲ್ಲ ಬಗ್ಗೆ. ಸೊ ಇಟ್ಸ್ ಈಸಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅವರಿಗೆ C ಏನಂತ ಕೇಳ್ತಾ ಇರೋದು, C ನಿಮಗೆ ಏನ್ ಬಂತು, ಈಥೈಲ್ ಆಲ್ಕೋಹಾಲ್ ಬಂತು. ಲೀಥೈಲ್ ಆಲ್ಕೋಹಾಲ್ ಅಂತ ಆಪ್ಷನ್ B. ಅದರಿಂದ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ B ಆಗ್ತದೆ. ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಮೋನೋಮರ್ ಯೂಸ್ಡ್ ಇನ್ ದ ನೊವೆಲಾಕ್ ಎ ಪಾಲಿಮರ್ ಯೂಸ್ಡ್ ಇನ್ ದ ಪೇಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಿಮಗೆ ಈ ನಾನು ಪಾಲಿಮರ್ಸ್ ವಿಡಿಯೋ ಹಾಕಿದ್ದೀನಿ ನೋಡಿ, ಅದರಲ್ಲಿ ನಾವು ಬೆಕಲೈಟ್ ನ ಪ್ರಿಪೇರ್ ಮಾಡ್ತೀವಿ. ಹೌದಾ. ಬೆಕಲೈಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾವು ಏನ್ ಯೂಸ್ ಮಾಡ್ತೀವಿ, ಮೋನೋಮರ್ಸ್, ಫಿನಾಲ್ ಮತ್ತೆ ಫಾರ್ಮಾಲ್ಡಿಹೈಡ್. ಇವರಿಬ್ರನ್ನ ಪಾಲಿಮರೈಸ್ ಮಾಡಿದಾಗ ನಮಗೆ ನೊವೆಲಾಕ್ ಬರುತ್ತೆ. ಆಕ್ಚುಲಿ ನೊವೆಲಾಕ್ ನ ಫರ್ದರ್ ಪಾಲಿಮರೈಸೇಷನ್ ಮಾಡಿದಾಗ ಬೆಕಲೈಟ್ ಬರುವಂತದ್ದು. ಬಟ್ ಅವ್ರು ನೊವೆಲಾಕ್ ಕೇಳ್ತಾ ಇದ್ದಾರೆ, ನೊವೆಲಾಕ್ಗೆ ಫಿನಾಲ್ ಫಾರ್ಮಾಲ್ಡಿಹೈಡ್ ಅಂತ ನೀವು ಬರಿಬಹುದು. ಅಕಸ್ಮಾತ್ ಅವರಲ್ಲಿ ಬೆಕಲೈಟ್ ಕೇಳಿದ್ರೆ ಬೆಕಲೈಟ್ಗೂ ಕೂಡ ಫಿನಾಲ್ ಮತ್ತೆ ಫಾರ್ಮಾಲ್ಡಿಹೈಡ್ ಅಂತಾನೆ ನೀವು ಬರಿಬಹುದು. ಅದರಿಂದ ಇದಕ್ಕೆ ಆನ್ಸರ್ ಫಿನಾಲ್ ಮತ್ತೆ ಫಾರ್ಮಾಲ್ಡಿಹೈಡ್ ಆಗ್ತದೆ. ಓಕೆನಾ. ಇನ್ನೊಂದು ಕ್ವಶನ್ ಇದೆ ನೋಡಿ, ಫಾರ್ ದ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್ aqueous solution of sodium potassium salts of carboxylic acid is subjected to. ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಸಾಲ್ಟ್ ಇಂದ ಆಲ್ಕೇನ್ ಬರಬೇಕು ಅಂದ್ರೆ ನಾವು ಇಲ್ಲಿ 4 ಪ್ರೋಸೆಸ್ ಅಲ್ಲಿ ಯಾವ ಪ್ರೋಸೆಸ್ ಅನ್ನ ಮಾಡಿದ್ರೆ ಆಲ್ಕೇನ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವಿಲ್ಲಿ, ಇದು ಆಕ್ಚುಲಿ ಫಸ್ಟ್ ಇಯರ್ ಚಾಪ್ಟರ್ ಅಲ್ಲಿ ನಿಮಗೆ ಹೈಡ್ರೋಕಾರ್ಬನ್ಸ್ ಅಂತಿದೆ, ಅಲ್ಲಿಂದ ಬರುತ್ತೆ. ಇದು ಕೋಪ್ಸ್ ಅಂತಾನೂ ಕೂಡ ಕರಿತೀವಿ, ಕೋಪ್ಸ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇದು ಎಲೆಕ್ಟ್ರಾಲಿಸಿಸ್ ಇಂದ ಬರುವಂತದ್ದು. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಹೆಂಗೆ ಅಂತ. ಆ ಕೋಪ್ಸ್ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದು ಸೋಡಿಯಂ ಸಾಲ್ಟ್ ಆಫ್ ಅಸಿಟಿಕ್ ಆಸಿಡ್ ಅಂತ ಅನ್ಕೊಳ್ಳಿ. ಅವ್ರು ಅದನ್ನ ಹೇಳ್ತಾ ಇದ್ದಾರೆ, ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ನಾ ಸಾಲ್ಟ್ ತಗೊಂಡಿದ್ದೀನಿ. ಇದಕ್ಕೆ ನೀವು ಕರೆಂಟ್ ನ ಪಾಸ್ ಮಾಡಿದಾಗ ಇಲ್ಲಿ ಡಿಕಂಪೋಸ್ ಆಗುತ್ತೆ, CH3 ರಾಡಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ತರದ್ದು ಇನ್ನೊಂದು CH3 ರಾಡಿಕಲ್ ಪ್ರೊಡ್ಯೂಸ್ ಆಗಿದ್ರೆ ಇವರಿಬ್ರು ಕಂಬೈನ್ ಆಗಿ ಏನಾಗ್ತಾರೆ, C2H6 ಆಗುತ್ತೆ. ಅಂದ್ರೆ ಈಥೆನ್ ಆಲ್ಕೇನ್ ಬರುತ್ತೆ. ಇದು ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿ ಕರಿತೀವಿ, ಕೋಪ್ಸ್ ಎಲೆಕ್ಟ್ರಾಲಿಸಿಸ್, KOLBS, ಕೋಪ್ಸ್ ಎಲೆಕ್ಟ್ರಾಲಿಸಿಸ್. ಅಂದ್ರೆ ಈಥೆನ್ ಬಂತು. ಇದು ನೋಡ್ಕೋಬೇಕು. ಅಕಸ್ಮಾತ್ ಅವನು ಹಿಂಗ್ ಕೊಟ್ಟ, CH3 CH2 COONA ಅಂತ ಕೊಟ್ರು, ಅವಾಗ ನಿಮಗೆ ಇಲ್ಲಿ ಕಟ್ ಮಾಡ್ಬೇಕು, ಬಾಂಡನ್ನು ಇಲ್ಲಿ ಕಟ್ ಮಾಡ್ಬೇಕು. CO ಅನ್ನೋ ಪೋರ್ಷನ್ ಕಡೆ ಕಟ್ ಮಾಡಿ. ಈಗ ಇಲ್ಲಿ ಎಷ್ಟು ಕಾರ್ಬನ್ ಇದೆ, 2 ಕಾರ್ಬನ್ಸ್ ಇದೆ, ಅದು ಡಬಲ್ ಮಾಡ್ಕೋಬೇಕು, 4 ಕಾರ್ಬನ್ಸ್ C4H10 ಆಗುತ್ತೆ. ನೋಡಿ, 1 ಕಾರ್ಬನ್ ಇದೆ, ಅದು ಡಬಲ್ ಆಗುತ್ತೆ. 2 ಕಾರ್ಬನ್ ಇದ್ರೆ 4, ಅಂದ್ರೆ ಹೈಯರ್ ಆಲ್ಕೆನ್ಸ್ ಬರುತ್ತೆ ಮೆಥಡ್ ಅಲ್ಲಿ ನಿಮಗೆ. ಸೊ ಈ ಪ್ರೋಸೆಸ್ ನಾವು ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿ ಕರಿತೀವಿ, ಯಾಕಂದ್ರೆ ಕರೆಂಟ್ ನ ಪಾಸ್ ಮಾಡಿ ನಾವು ಈ ಪ್ರೋಸೆಸ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಅದರಿಂದ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಎಲೆಕ್ಟ್ರಾಲಿಸಿಸ್. ಎಲೆಕ್ಟ್ರಾಲಿಸಿಸ್ ಇಂದ ಈ ಪ್ರಾಡಕ್ಟ್ ಬಂದಿರುತ್ತೆ ನಿಮಗೆ. ಓಕೆನಾ. ಸೊ ಇದಿಷ್ಟು ಕ್ವಶನ್ ನಿಮಗೆ ಕರ್ನಾಟಕ CET 2017 ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬಂದಿರುವಂತಹ ಕ್ವಶನ್ಸ್. ಟೋಟಲಿ 21 ಕ್ವಶನ್ಸ್ ಇದೆ. ಸೊ ನೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 2016 ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬಂದಿರುವಂತಹ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಅಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.